ಕನ್ನಡ ಕಿರುತೆರೆಯ ಜನಪ್ರಿಯ ಸೀರಿಯಲ್ ಮುದ್ದು ಸೊಸೆಯ ಪ್ರತಿಭೆ ಇವರು. ಮಾಡಲಿಂಗ್ ಹಿನ್ನೆಲೆಯಿಂದ ಬಂದು ನಟನೆಯಲ್ಲೂ ಸೈ ಅನ್ನಿಸ್ಕೊಂಡವರು. ಎನರ್ಜೆಟಿಕ್ ಆ್ಯಂಡ್ ಲವ್ಲಿ ನಟಿ ಸೌಂದರ್ಯ ಅವರೊಂದಿಗೆ ಇವತ್ತಿನ ನಮ್ಮ ಕನ್ನಡ ಮೋಜೋ 360ಯ ಮಾತುಕತೆ. ಹಾಯ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ಸೂಪರ್. ಸೊ ನಿಮಗೆ ಆರ್ಯ ಅನ್ನೋ ಹೆಸರು ಕೂಡ ಇದೆ. ಸೊ ಇದು ಜನ್ಮನಾಮನ? ಇಲ್ಲ, ಆ್ಯಕ್ಚುಲಿ ನನ್ನ ಒರಿಜಿನಲ್ ನೇಮೇ ಸೌಂದರ್ಯ. ಸೊ ಸೌಂದರ್ಯದಲ್ಲೇ ಆರ್ಯ ಇದೆ, SOUNDARYA. ಸೊ ನಾನೇ ಆರ್ಯ ಅಂತ ಇಟ್ಕೊಂಡಿರೋದು. ಓ, ಓಕೆ. ಆದರೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಎರಡು ಹೆಸರುಗಳು ಇಷ್ಟ ಆಗುತ್ತೆ ಒಂಥರ. ಸೊ ಮುದ್ದು ಸೊಸೆ ಸೀರಿಯಲ್ನ ನಿಮ್ಮ ಚಿತ್ರ ಪಾತ್ರದ ಮೂಲಕ ಜನರನ್ನ ತಲುಪ್ತಾ ಇದ್ದೀರಾ. ಸೊ ಈ ಚಿತ್ರ ಪಾತ್ರಧಾರಿ ಆಗಿ ಈ ಪಾತ್ರವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಪಾತ್ರ ಅರ್ಥ ಹೌದು, ಖಂಡಿತವಾಗ್ಲೂ. ಇವಾಗ ಆರ್ಟಿಸ್ಟ್ ಅಂದರೆ ನಾವಲ್ಲಿ ಹೋಗಿ ನಾನು ಎಷ್ಟೇ ಪಾಸಿಟಿವ್ ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿದ್ದರೂ ನಾನು ಮೇಕಪ್ ಹಾಕಿ ಅಲ್ಲಿ ನಿಂತಿದ ತಕ್ಷಣ ನಾನು ಆಟೋಮೆಟಿಕ್ಕಾಗಿ ಚಿತ್ರ ಆಗಿಬಿಡ್ತೀನಿ. ಈಗ ಡೈಲಾಗ್ ಕೊಟ್ಟಿದ ತಕ್ಷಣ ಕೂಡ ನಾನು ಸೌಂದರ್ಯ ಆಗಿ ಹೇಳೋದಕ್ಕಾಗಲ್ಲ. ಕೆಲವೊಂದು ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಡೈಲಾಗ್ಸ್ ನಮಗೆ ಇಷ್ಟ ಆಗಲ್ಲ, ಬಿಕಾಸ್ ಹೀರೋಯಿನ್ನ ಬೈಯೋದಿರುತ್ತೆ, ಮತ್ತು ಹಿಂದೆ ಮಸ್ಲತ್ತೆಲ್ಲ ಮಾಡ್ತಿರ್ತೀವಿ, ನಾವೇ ಮಾತಾಡ್ಕೋತೀವಿ, ಅಯ್ಯೋ ಹಿಂಗೆಲ್ಲ ಮಾಡ್ತೀವಾ, ಇದೆಲ್ಲ ಮಾಡಬಾರ್ದಿತ್ತಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಚಿತ್ರ ಆ್ಯಕ್ಚುಲಿ ಕೆಟ್ಟವಳು, ತುಂಬ ಸ್ವಾರ್ಥಿ, ಬರೀ ಅವಳು ಅವರ ತಮ್ಮನ ಬಗ್ಗೆ ತುಂಬ ಯೋಚನೆ ಮಾಡ್ತಾಳೆ. ಸೊ ಏನೂ ಮಾಡೋಕ್ಕಾಗಲ್ಲ, ಪಾತ್ರ ಮಾಡಲೇಬೇಕು. ಯಾರಾದರೂ ಬೈದಿದೆಯಾ, ಯಾಕೆ ಪಾಪ ಅವ್ರಿಗೆ ಹಾಗೆಲ್ಲ ಮಾಡ್ತೀರಾ ಅಂತ ನಿಮ್ಮ ಫಾಲೋವರ್ಸ್ ಆಚೆ ಸಿಕ್ಕಾಗ? ಖಂಡಿತವಾಗ್ಲೂ ಬಿಡ್ತಾರಾ? ಏನು ಗೊತ್ತಾ, ಕಮೆಂಟ್ಸ್ ಬರುತ್ತೆ. ಇವಾಗ ಕಲರ್ಸ್ ಕನ್ನಡ ಪೇಜಲ್ಲಿ ನಮ್ಮ ವೀಡಿಯೋಸ್ ಹಾಕಿದಾಗ ಕಮೆಂಟ್ಸ್ ಹಾಕಿರ್ತಾರೆ, ಈ ಅಮ್ಮ ಮಗಳಿಗೆ ಮಾಡೋಕ್ಕೆ ಕೆಲಸ ಇರಲ್ವಾ, ಯಾವಾಗಲೂ ವಿದ್ಯೆಂಗೆ ಗೋಳು ಇಕ್ಕೋತಾರೆ, ಬರೀ ಇದೇ ಕಮೆಂಟ್ಸು. ಫಸ್ಟ್ ಅವಳನ್ನ ಕಳಿಸಿ ನೀವು ಮನೆಯಿಂದ, ಚಿತ್ರನ ಕಳಿಸಿ ನೀವು ಮನೆಯಿಂದ, ಈ ಥರ. ನನಗೆ ಇವಾಗ ಎಲ್ಲಾದರೂ ಹೋದಾಗ ಸಿಗ್ತಾರಲ್ಲ, ಅವಾಗ ನೋಡಿದ ತಕ್ಷಣ ಅವರು ಬೈಯಲ್ಲ, ಅದೇನೋ ಗೊತ್ತಿಲ್ಲ, ನಾನು ನೋಡಿದ ತಕ್ಷಣ ಸುಮ್ಮನೆ ಆಗಿಬಿಟ್ಟು ಹೀಗೆಲ್ಲ ಮಾಡ್ತಾರೆ. ಅಜ್ಜಿ ಆಂಟಿ ಎಲ್ಲ ಹಿಂಗೆ, ನೀನು ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಒಳ್ಳೆಯವಳಂತ ಅನ್ನಿಸ್ತೀಯಾ, ನೀನು ವಿದ್ಯಂಗೆ ಅಷ್ಟೊಂದು ಹಿಂಸೆ ಕೊಡಬೇಡ, ನೀನು ಪಾಪ ಅಲ್ವಾ ವಿದ್ಯಾ, ಈ ಥರ ಎಲ್ಲ ಕೇಳ್ತಾರೆ. ನಾನು ಹಾಗೆ ಹೇಳ್ದೆ, ಇಲ್ಲ ಚಿತ್ರ ಆಗಿ ಹಿಂಸೆ ಕೊಡ್ತೀನಿ, ಸೌಂದರ್ಯ ಆಗಿ ನೋಡಿದಾಗ ನನಗೂ ಪಾಪ ಅನಿಸುತ್ತೆ ವಿದ್ಯನ್ನ ಅಂತ. ಎಸ್, ಬಟ್ ಈ ಪಾತ್ರನ ಒಪ್ಕೋಬೇಕಾದ್ರೆ ನಿಮ್ಗೆ ಅದೇನಾದರೂ ಇತ್ತಾ? ಅಂದರೆ ಮನಸ್ಸಲ್ಲಿ ಈಗ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ಅದೊಂದಿರುತ್ತೆ ಅಲ್ವಾ, ನನಗೆ ಈ ಥರ ಪಾತ್ರಗಳು ಪ್ಲೇ ಮಾಡೋಕ್ಕೆ ಇಷ್ಟ ಇದೆ ಅಂತ. ಸೊ ಒಂದು ಈ ಥರ ನೆಗೆಟಿವ್ ಶೇಡ್ ಬಂದಿದೆ ಅಂದಾಗ ಖುಷಿಯಿಂದ ಒಪ್ಕೊಂಡ್ರಾ, ಅಥವಾ ನೆಗೆಟಿವಾ, ಇದು ಪ್ಲೇ ಮಾಡಬೇಕಾ, ಮುಂದೆ ಆ ಥರ ರೋಲ್ಸೇ ಬರುತ್ತಾ ಅಂತ ಏನಾದರೂ ಅನಿಸ್ತಾ? ಅಂದರೆ ಒಪ್ಕೋಬೇಕಾದ್ರೆ ಖುಷಿಯಿಂದ ಒಪ್ಕೊಂಡ್ಬಿಟ್ಟೆ. ಕಲರ್ಸ್ ಕನ್ನಡ ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಚಾನೆಲ್ ಅದು. ಸೊ ಇಲ್ಲ ಮಾಡೋಣ, ನೆಗೆಟಿವ್ ಚೆನ್ನಾಗಿರುತ್ತೆ, ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ ಸ್ಕೋಪ್ ಇರುತ್ತೆ ಅಂತ. ಆಮೇಲೆ ಅನಿಸ್ತು, ಈಗ ನೆಗೆಟಿವ್ ನಾನು ಮಾಡಿದ್ರೆ ನಂಗೆ ನೆಕ್ಸ್ಟ್ ಬರುತ್ತೆ ಲುಕ್ ಟೆಸ್ಟ್ಗೆ, ಮತ್ತು ಈ ಸೀರಿಯಲಲ್ಲಿ ಪಾತ್ರ ಇದೆ ಮಾಡಿ ಅಂತ. ಯಾವ ಪಾತ್ರ ಅಂತ ಕೇಳಿದಾಗ ಅದು ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಅನಿಸುತ್ತೆ, ಮೇ ಬಿ ಈ ಪಾತ್ರ ಒಪ್ಕೊಂಡಿರೋದಕ್ಕೆ ಇನ್ನು ಬರೋದೆಲ್ಲ ನೆಗೆಟಿವೇ ಮಾಡಬೇಕಾ ಅಂತ. ನನಗೆ ಪಾಸಿಟಿವ್ ರೋಲ್ ಮಾಡಬೇಕಂತ ತುಂಬ ಇಷ್ಟ, ಬಟ್ ಅದೇನೋ ಗೊತ್ತಿಲ್ಲ, ನನಗೆ ನೆಗೆಟಿವ್ಸೇ ಸಿಗುತ್ತೆ. ಸೊ ಮುದ್ದು ಸೊಸೆಯಲ್ಲೂ ತಾಯಿ ಮಗಳು, ಮತ್ತು ಕಸ್ತೂರಿಯಲ್ಲಿ ಮಾಡ್ತಾ ಇದ್ದಂಥ ಸೀರಿಯಲಲ್ಲೂ ತಾಯಿ ಮಗಳು ಅಂತ ಹೇಳಿದ್ರಿ. ಬಟ್ ಇದೆಲ್ಲ ಶುರುವಾಗಿದ್ದು ಹೇಗೆ? ಅಂದರೆ ನೀವು ಹೇಳಿದ್ರಿ ಇದನ್ನೇ ನಾನು ಪ್ರೊಫೆಷನಾಗಿ ತೊಗೋಬೇಕು ಅಂದ್ಕೊಂಡಿರಲಿಲ್ಲ ಅಂತ. ಸೊ ಕಿರುತೆರೆಯ ಜರ್ನಿ ಶುರುವಾಗಿದ್ದು ಹೇಗೆ ಅಂತ? ಸೊ ನನಗೆ ಎಲ್ಲರೂ ಕೇಳ್ತಾರೆ, ಆಯಿತಾ, ಹೆಂಗೆ ಸ್ಟಾರ್ಟ್ ಆಯ್ತಿದ್ದು, ನೀನು ಯಾವಾಗ ಹೆಂಗೆ ಓದೆ ಸೀರಿಯಲ್ಗೆ, ಹೆಂಗೆ ಸ್ಟಾರ್ಟ್ ಆಯ್ತಂತ. ಸೊ ನಾನು ಹೇಳಿದ್ನಲ್ಲ, ನಾನು ಕಾಲೇಜ್ ಓದಬೇಕಾದ್ರೆ ಯಾರೋ ಒಬ್ರು ಹೇಳಿದರು ಆ ಥಾಟ್ ಚೆನ್ನಾಗಿದೆಯಾ ಅಂತ. ಸೊ ಅವಾಗ ನಾನು ಮನೆಯಲ್ಲಿ ಡಿಸ್ಕಸ್ ಮಾಡಿದೆ. ಸೊ ನಂಗೆ ಇಷ್ಟ ಇದೆ, ನಂಗೆ ಇಂಟ್ರೆಸ್ಟ್ ಇದೆ, ನನ್ನ ಆ್ಯಕ್ಟಿಂಗ್ ಸ್ಕೂಲ್ಗೆ ಏನಾದರೂ ಸೇರಿಸಿ ಅಂತ. ಸೊ ಮನೆಯಲ್ಲಿ ಸೇರಿಸಿದ್ರು ನನಗೆ. ಲೈಮ್ ಲೈಟ್ ಆ್ಯಕ್ಟಿಂಗ್ ಅಕಾಡೆಮಿ ಅಂದ್ಬಿಟ್ಟು ಸಿಲಿಲಲ್ಲಿ ಟೀಮ್ ಇತ್ತು. ಸೊ ಆವಾಗ ನನ್ನ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ನನ್ನ ಜರ್ನಿ. ಸುನೇತ್ರಾ ಪಂಡಿತ್ ಮ್ಯಾಮ್ ನನ್ನ ಗುರುಗಳು, ಇವತ್ತಿಗೂ ಕೂಡ ನಾವು ಕಾಂಟ್ಯಾಕ್ಟಲ್ಲಿದ್ದೀವಿ. ಏನೇ ಬಂದರೂ ಏನೇ ಇದ್ದರೂ ಹೇಳ್ತಾರೆ ಮ್ಯಾಮ್ ನನಗೆ. ಸೊ ಸುನಮ್ಮ, ಮತ್ತು ಪ್ರಶಾಂತ್ ಸರ್ ಆಗಿರ್ಬೋದು, ರೂಪಾ ಮ್ಯಾಮ್, ವೇದಾ ಮ್ಯಾಮ್, ಮಂಜು ಭಾಷಿನಿ ಮ್ಯಾಮ್, ಇವರೇ ನಮ್ಮ ಗುರುಗಳು. ನನಗೆ ಆ್ಯಕ್ಟಿಂಗ್ ಗುರುಗಳಂದ್ರೇ ಇವರು. ಸೊ ಇವ್ರು ಏನು ಮಾಡೋರು ಅಂದರೆ ನಮಗೆ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಹೇಳ್ಕೊಡ್ತಾಯಿದ್ರು. ಹಾಗೆಯೇ ಪುಷ್ ಮಾಡೋರು, ಯಾವುದಾದ್ರೂ ಲುಕ್ ಟೆಸ್ಟ್ ಇದ್ದರೆ, ಆಡಿಷನ್ಸ್ ಇದ್ದರೆ ಅಟೆಂಡ್ ಮಾಡಿ, ಒಂದು ಧೈರ್ಯ ಬರುತ್ತೆ ಅಂತ. ನಾನು ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ಅಂತ ಇಲ್ಲಿವರೆಗೂ ನಂಗೆ ಸೀರಿಯಸ್ಲಿ ಲೆಕ್ಕ ಇಲ್ಲ. ಎಲ್ಲರೂ ಅನ್ಕೋಬೋದು ಏನೋ ಒಂದು ಸೀರಿಯಲ್ ಮಾಡ್ತಿದ್ದಾರೆ ಅಂದರೆ ಇವ್ರಿಗೇನು ಈಸಿಯಾಗಿ ಸಿಕ್ಬಿಟ್ಟಿದೆ ಅಂತ. ದೇವ್ರಾಣೆ ಇಲ್ಲ, ನಾನೊಂದು ಏನಿಲ್ಲ ಅಂದರೂ ಒಂದು 100ಕ್ಕೂ ಜಾಸ್ತಿ ಆಡಿಷನ್ಸ್ ಕೊಟ್ಟಿದ್ದೀನಿ. ಅಷ್ಟು ಆಡಿಷನ್ಸ್ ಕೊಟ್ಟು ಅಲ್ಲೇ ನಮಗೆ ಕಲ್ತ್ಕೊಂಡ್ಬಿಡ್ತೀವಿ ಆ್ಯಕ್ಟಿಂಗ್. ಅವರು ಹೇಳ್ತಾರಲ್ವ ಹಿಂಗಿರುತ್ತೆ ಹಾಗೆ ಅಂತ. ಸೊ ಅಲ್ಲೇ ಕಲ್ತ್ಕೊಂಡ್ಬಿಡ್ತೀವಿ ನಾವು. ಸೊ ಅದಾಗಿ ನನಗೆ
ನನ್ನ ಕಸ್ತೂರಿಯಲ್ಲಿ ನನಗೆ ಹಿಂಗೆ ನಮ್ಮ ಟೀಮಿಂದನೇ ನಂಗೆ ಹೇಳಿದ್ರು ಈ ಥರ ಒಂದಿದೆ, ಹೀರೋಯಿನ್ ತಂಗಿ ಶೋಭಿತಾ ಶಿವಣ್ಣ ಅವರು ಇವಾಗ ಅವರಿಲ್ಲ, ಅವರ ತಂಗಿ ಕ್ಯಾರೆಕ್ಟರ್ ನಾನು ಫಸ್ಟ್ ಮಾಡಿದ್ದು ಸೀರಿಯಲಲ್ಲಿ. ಸೊ ಸೀರಿಯಲ್ ಹೆಸರು ಮಂಗಳ ಗೌರಿ ಅಂತ ಕಸ್ತೂರಿಯಲ್ಲಿ. ನಾನು ತುಂಬ ಚಿಕ್ಕವಳು, ಐ ವಾಸ್ 19 ಅನ್ಸುತ್ತೆ ಅಷ್ಟೇ, 19 ಅವಾಗ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಾನು. ಸೊ ಅಲ್ಲಿ ಹೇಳಿದ್ನಲ್ಲ ಸಂಧ್ಯಾ ಅಕ್ಕನೇ ನನಗಮ್ಮ ಮಾಡಿದ್ರು ಅಂತ. ಸೊ ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಯಿತು. ಸೊ ಅದಾಗಿದ ತಕ್ಷಣ ಯಾವ್ದು ಮಾಡಿದೆ ನಾನು, ಉದಯದಲ್ಲಿ ಮಾಡಿದೆ. ಉದಯದಲ್ಲಿ ಯಾವುದಂದರೆ ಸಪ್ತಮಾತೃಕ ಅಂತ ಒಂದು ಸೀರಿಯಲ್ ಬಂತು, ಅದರಲ್ಲೂ ಕೂಡ ಹೀರೋ ತಂಗಿಯಾಗಿ ಮಾಡಿದೆ. ಅದಾದಮೇಲೆ ನನಗೆ ನೆಕ್ಸ್ಟು ಅದಾಗಿ ಸ್ವಲ್ಪ ವರ್ಷ ನನ್ನ ಸೆಕೆಂಡ್ ಬೇಬಿ ಏನಾಯಿತು, ನಂಗೆ ಅವಾಗ ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿತ್ತು, ರೋಲ್ಸ್ ಸಿಗ್ತಾಯಿತ್ತು. ಬಟ್ ಮಧ್ಯದಲ್ಲಿ ಕನ್ಸೀವ್ ಆಗಿಬಿಟ್ಟೆ ಮತ್ತೆ. ಸೊ ನನ್ನ ಸೆಕೆಂಡ್ ಬೇಬಿ ಇದಾಯ್ತಲ್ಲ, ಸೊ ಏನು ಮಾಡೋಕ್ಕಾಗಲ್ಲ, ಆ್ಯಕ್ಟಿಂಗ್ ಕರಿಯರಿಗೆ ಬಾಯ್ ಹೇಳಿಬಿಟ್ಟು ಫ್ಯಾಮ್ಲಿ ಕಡೆ ಫುಲ್ ಕಾನ್ಸಂಟ್ರೇಷನ್ ಈ ಕಡೆನೇ ಇತ್ತು, ಮಗು ಆಗಲಿ ಇನ್ನೊಂದು ಅಂದ್ಬಿಟ್ಟು. ಸೊ ಅದಾಗಿದ ತಕ್ಷಣ ಸ್ವಲ್ಪ ಬ್ರೇಕ್ ತೊಗೊಂಡೆ, ಚಿಕ್ಕ ಮಗ ಆಗಿ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ದೆ ಝೀಯಲ್ಲಿ ಆತ್ಮಬಂಧನ. ಅದರಲ್ಲಿ ನೆಗೆಟಿವ್ ಲೀಡಾಗಿ ಮಾಡಿದೆ. ಅದಾಗಿದ ತಕ್ಷಣ ಹಾಗೆ ಅದಾದಮೇಲೆ ಉದಯ ಮಾಡಿದೆ. ಉದಯದಲ್ಲಿ ಮತ್ತು ಸಿರಿ ಕನ್ನಡ ಮಾಡಿದೆ. ಸಿರಿ ಕನ್ನಡದಲ್ಲಿ ಲೀಡಾಗಿ ಮಾಡಿದೆ. ಸಿರಿ ಕನ್ನಡ ಮಾಡಬೇಕಾದ್ರೇ ನನಗೆ ನನ್ನಮ್ಮ ಸೂಪರ್ ಸ್ಟಾರ್ ಅವಕಾಶ ಸಿಕ್ಕಿದ್ದು. ಸೊ ಅಲ್ಲಿಂದ ಮುದ್ದು ಸೊಸೆ. ಸೊ ನನಗೆ ಇವತ್ತಿಗೆ ಹೆಸರು ಬಂದಿದೆ ಅಂದರೆ ನನ್ನಮ್ಮ ಸೂಪರ್ ಸ್ಟಾರ್ ಮುದ್ದು ಸೊಸೆ, ಮೇನ್ ಇದರಿಂದನೇ. ನನ್ನ ಜರ್ನಿಯಲ್ಲಿ ಇಷ್ಟು ಸೀರಿಯಲ್ಸ್ ಇದೆ, ಇಷ್ಟು ಪ್ರೊಡಕ್ಷನ್ ಹೌಸಸ್ ಇದೆ, ಆ್ಯಂಡ್ ಖಂಡಿತ ಇಷ್ಟೊಂದಿದೆ. ಆ್ಯಂಡ್ ಇವಾಗ ನಾನು ಹೇಳಬೇಕಂದ್ರೆ ಮುದ್ದು ಸೊಸೆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಗೊತ್ತಿಲ್ಲ, ಯಾವತ್ತಿಗೂ ಅಷ್ಟೇ ಅಯ್ಯೋ ಅನಿಸಿಲ್ಲ. ಅವರು ತುಂಬ ಖುಷಿ ಇದೆ ಅವರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ. ನನಗೆ ಏನಂದರೆ ಯಾವಾಗಲೂ ಅಷ್ಟೇ ಕಲರ್ಸ್ ಕನ್ನಡ ಮೇಲೆ ಮತ್ತು ನಮ್ಮ ಪ್ರೊಡಕ್ಷನ್ ಹೌಸ್ ಮೇಲೆ ನನಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನಾನು ಇರೋವರೆಗೂ ಈ ಎರಡು ಎಲ್ಲ ಪ್ರಾಜೆಕ್ಟನ್ನೇ, ಬಟ್ ನನಗೆ ಒಂದು ದಾರಿ ಮಾಡಿಕೊಡ್ತಾರಲ್ವ, ಎಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತಿದ್ದಂಗೆ ಆ ಫಸ್ಟ್ ಸ್ಟೆಪ್ ಹತ್ತೋದಕ್ಕೆ ನಮಗೆ ದಾರಿ ಮಾಡಿಕೊಡ್ತಾರೆ ಅಲ್ವಾ. ಸೊ ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಅಂತೀವಿ. ನನಗೆ ಫಸ್ಟ್ ಸ್ಟೆಪ್ ಹತ್ತೋದಕ್ಕೆ ನನಗೆ ಸಹಾಯ ಮಾಡಿದ್ದು ಕಲರ್ಸ್ ಕನ್ನಡ. ಸೊ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಓಕೆ. ಸೊ ಸಿರಿ ಕನ್ನಡದಲ್ಲಿ ಲೀಡಾಗಿ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅದು ಆ ಸೀರಿಯಲ್ ಹೆಸರು ಹೇಳಲಿಲ್ಲ. ಬ್ರಾಹ್ಮಿನ್ಸ್ ಕೆಫೆ ಅಂದ್ಬಿಟ್ಟು ಓಕೆ, ಅದರಲ್ಲಿ ಲೀಡಾಗಿ ಮಾಡಿದೆ. ಸೊ ಅದು ಬಂತು ಆಲ್ಮೋಸ್ಟ್ 1 ಇಯರ್ವರೆಗೂ ಬಂತು. ಅದಾದಮೇಲೆ ಇದು ಬಂತಲ್ಲ, ಸೊ ನಾನು ಅಲ್ಲಿ ಅದು ವೈಂಡಪ್ಪು ಆಗ್ತಿತ್ತು. ಸೊ ನಾನು ಬಿಡಬೇಕಾಗಿರೋ ಪರಿಸ್ಥಿತಿ ಬಂತು. ಓಕೆ. ಸೊ ಆಗಲೇ ನಾವು ಮಾತಾಡುವಾಗ ಇದೆಲ್ಲ ಆಗಕ್ಕೆ ಮುಂಚೆನ ಅಥವಾ ನ್ಯೂಸ್ ಚಾನೆಲಲ್ಲಿ ಕೂಡ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತಿದ್ರಿ. ನನಗೆ ಇವಾಗ ನಿಮಗೆ ಗೊತ್ತು, ಸೀರಿಯಲ್ ಅಥವಾ ಸಿನಿಮಾ ಮಾಡೋರಾದರೆ ಎಲ್ಲ ಹೇಳ್ತಾರೆ, ಓ ನೀವು ಮಾಡ್ತಿರ್ತೀರಾ, ನಿಮ್ಗೇನು ಕಮ್ಮಿ ಅನ್ನೋ ಥರ ಮಾತಾಡ್ತಾರೆ. ಬಟ್ ನಮ್ಮ ಕಷ್ಟ ನಮ್ಗಳಿಗೆ ಗೊತ್ತಿರುತ್ತೆ. ಯಾಕಂದರೆ ಒಂದು ಸೀರಿಯಲ್ ಮಾಡ್ತಿದ್ದೀವಿ ಅಂದರೆ ನಾವು ತಿಂಗಳ ಪೂರ್ತಿ ಕೆಲಸ ಮಾಡಲ್ಲ. ಮ್ಯಾಕ್ಸಿಮಮ್ 10 ರಿಂದ 12 ದಿನ ಅಷ್ಟೇ ನಾವು ಕೆಲಸ ಮಾಡೋದು. ಇನ್ನು ಮಿಕ್ಕಿದ್ದ 20 ದಿನವೂ ನಾವು ಫ್ರೀ ಇರ್ತೀವಿ. ಆಲ್ಮೋಸ್ಟ್ 18-20 ಡೇಸ್ ನಾವು ಫ್ರೀನೇ ಇರ್ತೀವಿ. ಸೊ ಆಗಲೂ ಕೂಡ ಇವಾಗ ಅಟ್ಲೀಸ್ಟ್ ನಾನು ಹಿಂಗಿದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇರ್ತೀನಿ, ಮತ್ತು ಸೀರಿಯಲಲ್ಲಿ ಬ್ಯುಸಿ ಇರ್ತೀನಿ. ಬಟ್ ಮುಂಚೆ ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಪ್ರಾಮಿನೆನ್ಸ್ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಿದ್ವಿ ಅಂದರೆ, ನಾನು ನ್ಯೂಸ್ ಚಾನಲಲ್ಲಿ ಆಬ್ವಿಯಸ್ಲಿ ಕೆಲಸ ಮಾಡಬೇಕಿತ್ತು, ನನ್ನ ಪರಿಸ್ಥಿತಿ ಹಾಗಿತ್ತು. ಸೊ ನ್ಯೂಸ್ ಚಾನಲ್ ವರ್ಕ್ ಮಾಡಿದ್ದೀನಿ, V21 ಅಂದ್ಬಿಟ್ಟು. ಸೊ ಅದರಲ್ಲಿ ಪ್ರೋಗ್ರಾಮ್ ಹೆಡ್ಡಾಗಿ ವರ್ಕ್ ಮಾಡಿದೆ ಮತ್ತು ಆ್ಯಂಕರಾಗಿ ವರ್ಕ್ ಮಾಡಿದೆ. ಆ್ಯಂಡ್ ಫ್ರೀಲಾನ್ಸರ್ ಆಗಿ ಆ್ಯಂಕರಾಗಿ ವರ್ಕ್ ಮಾಡ್ತಿದ್ದೆ. ತುಂಬ ಜನನ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಸೊ ಇವತ್ತು ಇಲ್ಲಿ ಕುತ್ಕೊಂಡು ನನ್ನ ಇಂಟರ್ವ್ಯೂ ತೊಗೊಳ್ತೀರಿ, ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಖುಷಿನೂ ಇದೆ. ಆ್ಯಂಡ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ದೇವರು ಏನೋ ಒಂದು ಪ್ರತಿಫಲ ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಖುಷಿ ಇದೆ. ಓಕೆ. ಸೊ ಆ್ಯಕ್ಟಿಂಗ್ನೇ ನೀವು ಕರಿಯರ್ ಆಗಿ ತಗೋಬೇಕು ಅಂತ ಅಂದ್ಕೊಂಡಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ನನಗೆ ಬೇಗ ಮದುವೆ ಆಯಿತು. ಸೊ ಅರೌಂಡ್ ನನಗೆ 17ಗೆ ಮದುವೆ ಆಯಿತು. ಸೊ ನಾನು PU ಮುಗಿಸಿ ನನಗೆ ಏಪ್ರಿಲಲ್ಲಿ ರಿಸಲ್ಟ್ ಬಂತು, ಮೇಯಲ್ಲಿ ಮದುವೆ ಆಗೋಯ್ತು ನಂದು. ಸೊ ನಾನು PU ಆದಮೇಲೆ ನಾನು ಏನೂ ಮಾಡೋಕ್ಕೆ ಆಗಿಲ್ಲ ಎಜುಕೇಷನ್. ಸೊ ಅದಾಗಿ ಇಮಿಡಿಯೇಟಾಗಿ ನಾನು ಮದುವೆ ಆಗಿ 2 ಮಂತ್ಸ್ಗೆಲ್ಲ ಕನ್ಸೀವೇ ಆಗಿಬಿಟ್ಟೆ. ಲೈಕ್ ನಾನೇ ಇನ್ನೂ ಮಗು. ಸೊ ನನಗೇನು ಗೊತ್ತಿಲ್ಲ, ನನ್ನ ಕಂಪ್ಲೀಟ್ ಬ್ಲ್ಯಾಂಕ್. ಬಿಕಾಸ್ ಅವಾಗ ಏನಾಗುತ್ತೆ, ಏನು ನಡೀತಿದೆ ಲೈಫಲ್ಲಿ ಏನೂ ಗೊತ್ತಾಗಲ್ಲ. ಸೊ ನನ್ನ ಮಗು ಆದಮೇಲೆ ಐ ಸ್ಟಾರ್ಟೆಡ್ ಫ್ಯಾಷನ್ ಡಿಸೈನಿಂಗ್. ಸರಿ ಬಿಡು, ಈ ಆ್ಯಕ್ಟಿಂಗ್ ಬಗ್ಗೆ ಯೋಚನೆ ಇರಲಿಲ್ಲ ನನಗೆ. ಆ್ಯಕ್ಟಿಂಗ್ ಮಾಡಬೇಕು, ಆ್ಯಕ್ಟಿಂಗಲ್ಲಿ ಏನಾದರೂ ಮಾಡಬೇಕು. ನನಗೆ ಗೊತ್ತೇ ಇಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ, ಸೀರಿಯಲ್ ಮಾಡ್ತೀನಿ ಅಂತ. ಗೊತ್ತಿಲ್ಲ, ಅದು ದೇವ್ರದಾಗ ಹೆಂಗೋ ಬಂದುಬಿಟ್ಟೆ. ಬಟ್ ಮಗು ಆದಮೇಲೆ ನಾನು ಕಾಲೇಜಿಗೆ ಜಾಯ್ನ್ ಆದೆ.
ಅಲ್ಲಿ ಜಾಯ್ನ್ ಆದಾಗ ನನಗೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನನ್ನ ರಿಲೇಟಿವ್ಸೇ ನೀನು ಚೆನ್ನಾಗಿದ್ಯಾ, ಟ್ರೈ ಮಾಡು ಇಂಡಸ್ಟ್ರಿ, ಟ್ರೈ ಮಾಡು, ನೀನು ಇನ್ನೂ ಚಿಕ್ಕವಳಿದ್ಯಾ ಅಂತ. ಸೊ ಅದು ಎಲ್ಲೋ ಒಂದು ಇವಾಗ ನಮ್ಗೆ ಯಾರಾದರೂ ಒಂದು ಏನಾದರೂ ಹೇಳಿದಾಗ ತಲೆಯಲ್ಲಿ ಒಂದು ಕುತ್ಕೊಂಡ್ಬಿಡುತ್ತೆ ಗೊತ್ತಾ, ಅದು ಏನು ಮಾಡಿದ್ರೂ ಹೋಗಲ್ಲ ಆ ಥಾಟ್. ಸೊ ಅಲ್ಲಿಂದ ನನಗೆ ಇಂಡಸ್ಟ್ರಿಗೆ ಬಂದಿದ್ದು. ಮತ್ತು ನಾನು ಇದನ್ನೇ ಪ್ರೊಫೆಷನಾಗಿ ತೊಗೋಬೇಕಂತನೂ ಅಂದ್ಕೊಂಡಿರಲಿಲ್ಲ, ಅನಿವಾರ್ಯ ಕಾರಣಗಳಿಂದ ನಾನು ತೊಗೋಬೇಕಾಯ್ತು. ಓಕೆ. ಸೊ ಈ ಪಾತ್ರ ನೀವು ಹೇಳಿದ್ರಿ ಈಗ ಕಲರ್ಸ್ ಕನ್ನಡ ಪೇಜಲ್ಲಿ ನಿಮ್ಮ ವಿಡಿಯೋಸ್ ಅಥವಾ ಪ್ರೋಮೋಗಳು ಬಂದಾಗ ಕಮೆಂಟ್ಸ್ ಬರೋದಾಗಿರ್ಬೋದು, ನೀವು ಆಚೆ ವೀಕ್ಷಕರನ್ನ ಭೇಟಿ ಮಾಡಿದಾಗ ಅವ್ರು ಹೇಳೋದಾಗಿರ್ಬೋದು. ಬಟ್ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾತ್ರ ಆಲ್ರೆಡಿ ಇಷ್ಟ ಆಗಿದೆ ಜನರಿಗೆ. ಸೊ ಇಷ್ಟ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ಇಷ್ಟ ಆಗೋದಕ್ಕೆ ಗೊತ್ತಿಲ್ಲ, ಮೇ ಬಿ ಭಾಷೆ. ನಾನು ಮಂಡ್ಯದವಳು, ನಮ್ಮಪ್ಪ ಮಂಡ್ಯದವರು. ಸೊ ನನಗೆ ಈ ಸೀರಿಯಲ್ ಕೂಡ ಮಂಡ್ಯ ಭಾಷೆ ಇದೆ. ನಾನು ಆರಾಮಾಗಿ ಸಲೀಸಾಗಿ ಮಾತಾಡ್ತೀನಿ. ಏನ್ಲ ಹೋಗ್ಲಾ ಬಾರ್ಲಾ ಹೋಗಿ ಈ ಥರ ನಮಗೆ ಇವಾಗ ನಮ್ಮ ಮನೇಲಿ ಹುಟ್ಟು ಬೆಳೆದಿದ್ದು ಬೆಂಗಳೂರೇ ಆದ್ರೂ ಅದಿರುತ್ತೆ ಗೊತ್ತಾ, ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ ನಮಗೆ ಮಂಡ್ಯ ಭಾಷೆ. ಸೊ ಏನೇ ಮಾಡಿದ್ರು ಅದು ಹೇಗಿದೆ ನೋಡಿದ್ರೆ ಅದು ಹೆಂಗಿದೆ ನೋಡು, ಈಗಲೂ ಹಂಗೆ ಮಾತಾಡ್ತೀವಿ. ಕೆಲವೊಂದು ಸಕ್ಕದಾಗಿದೆ ಅಲ್ವಾ, ಹಂಗೆ ಹಿಂಗೆ ಹೀಗೆ ಹಾಗೆ ಅನ್ನಲ್ಲ ನಾವು. ಸೊ ಮೇ ಬಿ ಜನಕ್ಕೆ ಅದು ಇಷ್ಟ ಆಗೋದು ಮೇ ಬಿ ಒಂದು ನನ್ನ ಭಾಷೆ, ಮತ್ತು ಇನ್ನೊಂದು ನನ್ನ ಏನಂತಾರೆ, ನಾನು ಉಡೋ ಸೀರೆಗಳು ಮತ್ತು ಮೇಕಪ್, ಅದು ಮೇ ಬಿ ಅಟೈರ್ ಇಷ್ಟ ಆಗುತ್ತೆ ಅನ್ಸುತ್ತೆ ಜನಕ್ಕೆ. ನನಗೆ ಕಾಂಪ್ಲಿಮೆಂಟ್ಸ್ ಬರೋದೇ ಅದಕ್ಕೆ. ಚಿತ್ರ ಕ್ಯಾರೆಕ್ಟರ್ ಅಂದಿದ ತಕ್ಷಣ ನೀವು ಸೀರೆ ತುಂಬ ಚೆನ್ನಾಗಿ ಉಡ್ತೀರಾ, ನೀವು ಆ ಸೀರೆ ಸಕ್ಕದಾಗಿತ್ತು, ಈ ಥರ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಓಕೆ. ಆ್ಯಂಡ್ ನೀವು ಮಾಡ್ಲಿಂಗ್ ಪ್ರತಿಭೆ. ಸೊ ಈ ಮಾಡ್ಲಿಂಗ್ ಅನ್ನೋದು ಶುರುವಾಗಿದ್ದು ಯಾವಾಗ, ಹೇಗೆ? ಮಾಡ್ಲಿಂಗ್ ಅಂದರೆ ಮಾಡ್ಲಿಂಗ್ ನಾನು ಪ್ರೊಫೆಷನಾಗಿ ಯಾವತ್ತೂ ತೊಗೊಂಡಿಲ್ಲ. ಆ್ಯಂಡ್ ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಆ್ಯಕ್ಟಿಂಗ್ ಸ್ಕೂಲಿಗೆ ಸೇರಿಕೊಂಡೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ನನ್ನ ಆ್ಯಕ್ಟಿಂಗ್ ಜರ್ನಿ. ನಾನು ಮಾಡ್ಲಿಂಗ್ ಯಾವತ್ತೂ ಆ್ಯಕ್ಟರ್ ಆದಮೇಲೆ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಸ್ಯಾರೀಸ್ ಆಗಿರ್ಬೋದು, ಜ್ಯುವೆಲ್ರಿ ಆ್ಯಡ್ಸ್ ಆಗಿರ್ಬೋದು, ಅಥವಾ ಈ ರ್ಯಾಂಪ್ ಶೂಟ್ಸ್ ಆಗಿರ್ಬೋದು. ನಾನು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಡಿಸೈನರ್ಸೇ. ಸೊ ಅವ್ರೇನಾದರೂ ಡಿಸೈನ್ ಮಾಡಿದಾಗ ಅದನ್ನು ಹಾಕ್ಕೊಂಡು ಅದನ್ನು ವೇರ್ ಮಾಡಿಬಿಟ್ಟು ನಾನು ರ್ಯಾಂಪ್ ಮಾಡ್ತಿದ್ದೆ ಅಷ್ಟೇ. ಸೊ ಅದೆಲ್ಲ ಒಂದೊಂದೇ ಆ್ಯಡ್ ಆಗಿ ಪ್ಲಸ್ ಆಯಿತು ನನಗೆ. ಓಕೆ. ಸೊ ಈ ಸೀರಿಯಲ್ ಮತ್ತು ಮಾಡ್ಲಿಂಗ್ ಇದರ ಜೊತೆಯಲ್ಲಿ ಸಿಲ್ವರ್ ಸ್ಕ್ರೀನ್ ಆಫರ್ಗಳು ಬಂದಿದ್ದು ಇದೆಯಾ? ಹಾಂ, ನಾನು ಮಾಡಿದ್ದೀನಿ. ಸಿನಿಮಾ ಮಾಡಿದ್ದೀನಿ, ತಮಿಳ್ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ, ಲೀಡಾಗೆ ಮಾಡಿದ್ದೀನಿ. ಬಟ್ ಏನಂದರೆ ಎಲ್ಲದಕ್ಕೂ ಅದೃಷ್ಟ ಬೇಕು. ಅದು ಎಲ್ಲ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅಲ್ಲಿ ನಮಗೇನು ರೈಟ್ಸ್ ಇರಲ್ಲ ಕೇಳೋದಕ್ಕೆ ಏನಾಯಿತು ಅಂತ ಗೊತ್ತಿಲ್ಲ. ಮೇ ಬಿ ಏನೇ ನಾನೊಂದು ನಂಬಿದ್ದೀನಿ, ಏನೇ ಕೆಟ್ಟದಾದರೂ ಅಥವಾ ಏನೇ ಸ್ಟಾಪ್ ಆದರೂ ಅದಕ್ಕಿಂತ ಬೆಟರ್, ಅದಕ್ಕಿಂತ ಬೆಸ್ಟ್ ಒನ್ ನಮಗೆ ಸಿಗುತ್ತೆ ಅಂತ. ಸೊ ಆ ಬೆಸ್ಟ್ ಒನ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಆ ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮ ಫಾಲೋವರ್ಸಿಗೆ ಇಷ್ಟ ಆಗ್ಬೋದು ಅನಿಸುತ್ತೆ ಪಾಡ್ಕಾಸ್ಟ್ ನೋಡುವಾಗ. ಡೆಫಿನೆಟ್ಲಿ ಹೌದು, ಆ ಥಾಟಲ್ಲಿ ಇದ್ಬಿಟ್ರೆ ಅದು ಸ್ಟಾಪ್ ಆಗಿದ್ದು ಬೇಜಾರು ಇರೋದಿಲ್ಲ. ಹೌದು, ನಾವು ಯಾವಾಗಲೂ ಹಾಗೆ ಇರಬೇಕು. ಇವಾಗ ಈ ಕ್ಷಣಕ್ಕೆ ನನಗೇನೋ ಒಂದು ನನ್ನ ಕೆಲಸ ಕೈ ಹಾಕಿರ್ತೀನಿ, ಅದು ನನಗೆ ಸಕ್ಸಸ್ಫುಲ್ ಆಗಲ್ಲ. ಸೊ ನಾನು ಅಯ್ಯೋ ನಂಗೆ ಇದು ಆಯ್ತಲ್ಲ ಆ ಥರ ಬೇಜಾರು ಮಾಡ್ಕೊಳ್ಳೋ ಬದಲು ಪರವಾಗಿಲ್ಲ ಬಿಡು, ನಾನು ಇದರಿಂದ ಏನೋ ಒಂದು ಕಲ್ತಿದ್ದೀನಿ ಅಂತ ನಾವು ಆ ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ರೆ ಇನ್ನೊಂದು ಸ್ವಲ್ಪ ವರ್ಷನೋ ಸ್ವಲ್ಪ ತಿಂಗಳಾದ್ಮೇಲೆ ನಮಗೆ ಗೊತ್ತಾಗುತ್ತೆ, ಅದು ನಿನಗೆ ಆಗಿದ್ರೆ ನೀನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ, ಅದು ಆ ಥರ ಸ್ಟಾಪ್ ಆಗಿದ್ದಕ್ಕೆ ನೀನು ಇವತ್ತು ಏನೋ ಒಂದು ಮಾಡಿದ್ಯಾ ಅಂತ. ಸೊ ಯಾವಾಗಲೂ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಟ್ರೂ, ವೆರಿ ನೈಸ್. ಸೊ ನನ್ನಮ್ಮ ಸೂಪರ್ ಸ್ಟಾರ್ ಕಂಟೆಸ್ಟೆಂಟ್ ಕೂಡ ಹೌದು ನೀವು. ಆ ಶೋನೇ, ಆ ಕಾನ್ಸೆಪ್ಟೇ ಒಂದು ರೀತಿ ಅದ್ಭುತ ಅಂತ ಹೇಳ್ಬೋದು. ಬಹುಶಃ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ತಾಯಿ ಮತ್ತು ಮಕ್ಕಳು ತುಂಬ ಪ್ರೀತಿಯಿಂದ ಕೂತು ನೋಡೋಂಥ ಶೋ. ಹೇಗೆ ಬಂತು ಆ ಶೋ ನಿಮಗೆ ಅಂತ ಹೇಳಿ? ಆ ಶೋ ಹೇಳಿದ್ನಲ್ಲ, ನನಗೆ ಏನಾದರೂ ಒಂದು ಸ್ಟಾಪ್ ಆದರೆ ದೇವ್ರು ಅದಕ್ಕಿಂತ ಚೆನ್ನಾಗಿರೋದು ಕೊಡ್ತಾನೆ, ವೆಯ್ಟ್ ಮಾಡಬೇಕಂತ. ಸೊ ಆ ಟೈಮಲ್ಲಿ ನನಗೆ ಏನೂ ಕೆಲಸ ಇಲ್ಲದೆ ಇದ್ದಾಗ, ನಾನು ಖಾಲಿ ಇದ್ದಾಗ, ನನಗೆ ಆ್ಯಕ್ಚುಲಿ ಲೈಫಲ್ಲಿ ತುಂಬ ಸಫರ್ ಆಗ್ತಿದೆ ಆ ಟೈಮಲ್ಲಿ. ಆ ಪೀರಿಯಡಲ್ಲಿ ಸಿಕ್ಕಿದ್ದು ನನಗೆ ನನ್ನಮ್ಮ ಸೂಪರ್ ಸ್ಟಾರ್. ನನಗೆ ಯಾವಾಗಲೂ ಅಷ್ಟೇ ನನಗೊಂಥರ ಎಮೋಷನಲ್ ಆಗಿಬಿಡ್ತೀನಿ. ಕಲರ್ಸ್ ಕನ್ನಡ ಅಂತ ಬಂದಾಗ ನನಗೆ ಏನೋ ಒಂಥರ ಗೊತ್ತಿಲ್ಲ, ನನಗೆ ಅದು ತುಂಬ ಕನೆಕ್ಟ್ ಆಗ್ತೀನಿ. ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಅಂದರೆ ಕಲರ್ಸ್ ಕನ್ನಡ ಚಾನೆಲ್ಗೆ. ಬಿಕಾಸ್ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ಇವತ್ತು ನಾನು ನನ್ನ ಮಕ್ಕಳನ್ನು ಓದಿಸ್ತಾ ಇದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಕಲರ್ಸ್ ಕನ್ನಡ. ಸೊ ಅವರಿಗಂತೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆ ಆ ಕಷ್ಟದ ಟೈಮಲ್ಲಿ ನನಗೆ ಸಿಕ್ಕಿದ್ದು ನನ್ನಮ್ಮ ಸೂಪರ್ ಸ್ಟಾರ್. ಹೆಸರು ಸಿಕ್ತು, ದುಡ್ಡು ಸಿಕ್ತು, ಆ್ಯಂಡ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಕ್ತು. ಸೊ ಐ ಆಮ್ ಹ್ಯಾಪಿ. ಎಸ್. ಸೊ ಯಾವುದೇ ಒಂದು ರಿಯಾಲಿಟಿ ಶೋ ಅಂತ ಹೋದಾಗ ಪಾಪ್ಯುಲಾರಿಟಿ, ಹೆಸರು, ಇದೆಲ್ಲದ್ರ ಜೊತೆಗೆ ಅಲ್ಲಿ ಕಲಿಯುವಂಥದ್ದು ತುಂಬ ಇರುತ್ತೆ. ಸೊ ನೀವು ಆ ಶೋಯಿಂದ ಏನೆಲ್ಲ ಕಲ್ತ್ರಿ? ಆ ಶೋಯಿಂದ ಪೇಷನ್ಸ್ ಇರಬೇಕು ಫಸ್ಟ್. ನನಗೆ ತಾರಮ್ಮ ಯಾವಾಗಲೂ ಹೇಳೋರು, ಏನೇ ಒಂದು ಗೇಮ್ ಆಗಲಿ ಗಾಬರಿ ಗೋವಿಂದಮ್ಮ ಅನ್ನೋರು. ಅಂದರೆ ನನಗೆ ಇವಾಗಲೂ ಅಷ್ಟೇ ಅದೇನೋ ಗೊತ್ತಿಲ್ಲ, ಇನ್ಸ್ಟಂಟಾಗಿ ಕೋಪ ಬಂದುಬಿಡುತ್ತೆ, ಇನ್ಸ್ಟಂಟಾಗಿ ಗಾಬರಿ ಮಾಡ್ಕೊಂಡ್ಬಿಡ್ತೀನಿ. ಅದೇನೂ ಇರಲ್ಲ, ದೊಡ್ಡದಕ್ಕೆ ಸುಮ್ಮನೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಚಿಕ್ಕದಿರುತ್ತಲ್ಲ, ಅದಕ್ಕೆ ನಾನು ತುಂಬ ಗಾಬರಿ ಆಗಿಬಿಡ್ತೀನಿ ಈಗಲೂ ಕೂಡ. ಸೊ ಅದರಿಂದ ನಾನು ಪೇಷನ್ಸ್ ಕಲ್ತಿದ್ದೀನಿ ಆ ಶೋಯಿಂದ. ಆ್ಯಂಡ್
ಈ ಥರ ಏನಂತಾರೆ, ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡ್ತೀನಿ ಅನ್ನೋದು ಕಲ್ತೀನಿ, ಧೈರ್ಯ ಕಲ್ತಿದ್ದೀನಿ ಆ್ಯಕ್ಚುಲಿ ನನ್ನಮ್ಮ ಸೂಪರ್ ಸ್ಟಾರ್ ಶೋವಿಂದ. ಎಸ್. ಸೊ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಅಂತ ಬಂದಾಗ ಇಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ನಿಮ್ಮ ಮಕ್ಕಳು ಕೂಡ ಇದ್ದರು. ಸೊ ಅದನ್ನು ಎಷ್ಟು ಎಂಜಾಯ್ ಮಾಡಿದ್ರಿ? ಬಿಕಾಸ್ ಎಲ್ಲ ವರ್ಕಿಂಗ್ ವುಮೆನ್ನಿಗೆ ಇದು ಆಗಿರುತ್ತೆ ಅಂತ ಅನಿಸುತ್ತೆ. ಅಂದರೆ ಹೊರಗಡೆ ಹೋಗಿರ್ತಾರೆ, ಬಂದಿರ್ತಾರೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಡಿಮೆ ಸಮಯ ಸಿಗುತ್ತೆ, ಇಲ್ಲ ವೀಕೆಂಡ್ಸ್ ಅಷ್ಟೇ ಸಿಗುತ್ತೆ. ಸೊ ಅವ್ರ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ಸಾಕಷ್ಟು ಸಮಯ ಸಿಗ್ತಿತ್ತು. ಆಬ್ವಿಯಸ್ಲಿ ನೀವು ಯು ವಿಲ್ ಹ್ಯಾವ್ ಮೇಡ್ ಲಾಡ್ ಆಫ್ ಮೆಮರೀಸ್ ಅಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬ್ಯೂಟಿಫುಲ್ ಮೆಮೊರೀಸ್. ಆ ಶೋಯಿಂದ ಎಷ್ಟು ಹೆಸರು ಸಿಕ್ತು ಅನ್ನೋದಕ್ಕಿಂತ ನನ್ನ ಮಗನ ಜೊತೆ ತುಂಬ ಮೆಮೊರೀಸ್, ನಾನು ಸಾಯೋವರೆಗೂ ಇರೋ ಅಂಥ ಮೆಮೊರೀಸ್ ಸಿಕ್ತು. ಯಾಕಂದರೆ ಹೌದು, ನೀವು ಹೇಳ್ದಂಗೆ ವರ್ಕಿಂಗ್ ವುಮೆನ್ ಯಾರಿಗೂ ಕಂಪ್ಲೀಟಾಗಿ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಂದಾಗ ನಾನು 24/7 ನನ್ನ ದೊಡ್ಡ ಮಗನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ, ಅದು ಬೇಜಾರಿದೆ. ಬಟ್ ಚಿಕ್ಕ ಮಗನ ಜೊತೆ 24/7 ಇದ್ದೀನಿ. ಅವ್ನು ಕಂಪ್ಲೀಟ್ ತುಂಬ ಹಚ್ಕೊಳ್ಳೋದಕ್ಕೆ ಅದೇ ಮೇನ್ ರೀಸನ್ ಏನೋ ಗೊತ್ತಿಲ್ಲ. ಬಟ್ ಅದೇ ಶೋಯಿಂದ ಒಟ್ನಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಬೇರೆ ಮಕ್ಕಳು ಕೂಡ ಪರಿಚಯ ಆಗ್ತಾರೆ. ಹೇಳೋಕ್ಕಾಗಲ್ಲ, ತುಂಬ ಮೆಮೊರೀಸ್. ಆ ಚಿಕ್ಕದು ಒಂದೊಂದು ಮಕ್ಳ ಕೈಯಿಂದ ಮಾಡಿಸ್ತಾರೆ ಗೊತ್ತಾ ಶೋವಲ್ಲಿ. ಅಮ್ಮಂಗೆ ಏನಾದರೂ ಗಿಫ್ಟ್ ಕೊಡಬೇಕು, ಪ್ರೆಸೆಂಟ್ ಮಾಡಬೇಕಂತ. ಸೊ ಆವಾಗ ಮಕ್ಕಳೆಲ್ಲ ಅವ್ರವ್ರ ಅಮ್ಮಂದ್ರಿಗೆ ಅವರೇ ಬರೆದು, ನನ್ನ ಮಗ ನನಗೆ ಹೆಲ್ಮೆಟ್ಟು ಮತ್ತು ಲೆಟರು, ನನ್ನ ತಂದೆ ಫೋಟೋ ಇದೆಲ್ಲ ತಂದು ಕೊಟ್ಟಿದ್ದ. ಸೊ ಅದು ಇವಾಗ್ಲೂ ಸೇಫಾಗಿ ಇಟ್ಟಿದ್ದೀನಿ. ಸೊ ಅಷ್ಟು ಮೆಮೊರೀಸ್ ಇದೆ ನನಗೆ. ಎಸ್. ಸೊ ಇದೆಲ್ಲದ್ರ ಜೊತೆಗೆ ಅವ್ರ ಸ್ಕೂಲಲ್ಲೂ ಒಂಥರ ಅದು ಸ್ಪೆಷಲ್ ಅಟೆನ್ಷನ್ ಅನ್ಬೋದು, ಅಥವಾ ಟೀಚರ್ಸಿಂದ ಇನ್ನೂ ಜಾಸ್ತಿ ಪ್ರೀತಿ ಸಿಗೋದು, ಇನ್ನೂ ಜಾಸ್ತಿ ಸಪೋರ್ಟ್ ಸಿಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅವ್ರ ಸ್ಕೂಲಲ್ಲಿ ಹೇಗಿತ್ತು ರಿಯಾಕ್ಷನ್ ಟೀಚರ್ಸ್ ಮತ್ತು ಫ್ರೆಂಡ್ಸ್? ಸ್ಕೂಲಲ್ಲಿ ಅವ್ರು ಹೇಗಾಗಿದೆ ಅಂದರೆ, ಇವಾಗಲೂ ಅಷ್ಟೇ ನಾನು ಹೋದರೆ, ನಾನು ಕರ್ಕೊಂಡು ಬರೋದಕ್ಕೆ ನನ್ನ ಮನೇಲಿದ್ದಾಗ ನಾನೇ ಹೋಗ್ತೀನಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ. ಸೊ ಕರ್ಕೊಂಬರೋಕೆ ಹೋದಾಗ ಎಲ್ಲ ಬಂದುಬಿಡ್ತಾರೆ. ಅವ್ರು ನನಗೆ ಅಕ್ಕ ನೀವು ನನ್ನಮ್ಮ ಸೂಪರ್ ಸ್ಟಾರ್, ನನಗೆ ಒಂದು ಖುಷಿ ಏನು ಗೊತ್ತಾ, ಆಂಟಿ ಅಂತ ಕರೆಯಲ್ಲ, ಅದೊಂದು ಖುಷಿ ಇದೆ ನನಗೆ. ಇದನ್ನು ಹಾಕ್ತೀರಾ? ಸೊ ಮಕ್ಕಳೆಲ್ಲ ಅಕ್ಕ ಅಕ್ಕ ಅಂತ ಕರೀತಾರೆ. ಬಂದು ನನ್ನ ಮಕ್ಳ ಹತ್ರ ನಾನು ಮಾತಾಡ್ತಾ ಇರ್ತೀನಿ, ನನ್ನ ಮಕ್ಳ ಜೊತೆ ಬಂದು ಕೇಳೋದು, ಇವ್ರು ನಿಮ್ಮಮ್ಮನ ನಿಜವಾಗ್ಲೂ ನಾನೇ ಕಂಡ್ರು, ಅವ್ರ ಅಮ್ಮ ಯಾಕ್ರು ಅಂದರೆ, ಹೌದಾ ನಾವು ಅಕ್ಕ ಅಂದ್ಕೊಂಡ್ವಿ ನಿಮ್ಮನ್ನ. ನನ್ನ ಮಗ ಆಲ್ಮೋಸ್ಟ್ ದೊಡ್ಡೋನು ಇಷ್ಟಿದ್ದಾನೆ. ಸೊ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗಲ್ಲ ಅಮ್ಮ ಮಕ್ಕಳು ಅಂತ. ಸೊ ಅದೊಂದು ಖುಷಿ ಇದೆ. ಬಂದು ಎಲ್ಲ ನನಗೆ ಇವತ್ತಿಗೂ ಸ್ಕೂಲಿಗೆ ಹೋದರೆ ಮಕ್ಕಳು ಬಂದ್ಬಿಟ್ಟು ಏನಾದರೂ ಬರ್ಕೊಡೋದು, ಚಾಕ್ಲೇಟ್ ಕೊಡೋದು, ಇದೆಲ್ಲ ಮಾಡ್ತಾರೆ. ಸೊ ಸ್ವೀಟ್. ನಾವು ನಿಮ್ಮನ್ನ ಟಿವಿಯಲ್ಲಿ ನೋಡ್ತೀವಿ, ನಿಮ್ಮನ್ನ ಮುದ್ದು ಸೊಸೆಯಲ್ಲಿ ನೋಡ್ತೀವಿ, ಫಸ್ಟ್ ನೆನಪಿಸ್ಕೊಳ್ಳೋದು ನನ್ನಮ್ಮ ಸೂಪರ್ ಸ್ಟಾರ್. ನಾವು ಅಲ್ಲಿಂದ ನೋಡ್ತೀವಿ, ಚಿಕ್ಕ ಮಕ್ಕಳೇ ಎಲ್ಲ. ನನಗೆ ತುಂಬ ಖುಷಿ ಕೊಡುತ್ತೆ ಬಂದು ಪ್ರತಿಯೊಬ್ಬರು ಮಾತಾಡ್ಸಿದಾಗ. ತುಂಬ ಅವರು ಎಲ್ಲ ಅನ್ಕೊತಾರೆ, ಅಂದರೆ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಸೀರಿಯಲ್ ಮಾಡಿರೋರು ಹೋಗಿ ಮಾತಾಡ್ಸ್ಬಿಟ್ರೆ ಏನು ಅನ್ಕೋತಾರಪ್ಪ ಅಂತ. ಬಟ್ ನಾವು ಏನು ಅನ್ಕೊಳ್ಳೋ, ನೀವೆಲ್ಲ ನಮ್ಮನ್ನು ಮಾತಾಡಿಸ್ದಾಗಲೇ ನಮಗೆ ತುಂಬ ಖುಷಿ ಆಗೋದು. ಹೌದು, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಥವಾ ನಮ್ಮ ಕೆಲಸನ ಇಷ್ಟಪಡ್ತಿದ್ದಾರೆ ಅಂತ. ಸೊ ವರ್ಷ ಇಡೀ ಕಷ್ಟಪಟ್ಟಿರ್ತೀರ, ಎಲ್ಲ ಆಗಿರುತ್ತೆ. ಬಟ್ ಎಲ್ಲ ತಾರೆಯರ ಮತ್ತು ಟೆಕ್ನಿಷಿಯನ್ಸ್ನ ಅನುಬಂಧ ಸೆಲೆಬ್ರೇಟ್ ಮಾಡಿದೆ ಅನುಬಂಧ ಅವಾರ್ಡ್ಸ್ ಬಂದಾಗ. ಸೊ ಅನುಬಂಧ ಅವಾರ್ಡ್ಸ್ ಜೊತೆಯಲ್ಲಿ ಸೀರಿಯಲ್ಸ್ ಅಂತ ಕೂಡ ಆಗುತ್ತೆ ಆಗಾಗ. ಸೊ ಇದನ್ನ ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ? ಅಯ್ಯೋ, ಅನುಬಂಧ ಇವಾಗ ವರ್ಷಕ್ಕೊಂದ್ಸಲ ಮನೇಲಿ ಊರ ಹಬ್ಬ ಅಂತ ಮಾಡ್ತೀವಲ್ಲ, ಅನುಬಂಧ ನಮ್ಗೆ ಹಂಗೇನೆ. ವರ್ಷಕ್ಕೊಂದ್ಸಲ ಮನೇಲಿ ಏನೋ ಫಂಕ್ಷನ್ ಆಗ್ತಿದೆ, ಸೊ ಎಲ್ಲರೂ ಗ್ರ್ಯಾಂಡಾಗಿ ರೆಡಿ ಆಗಬೇಕು, ಎಲ್ಲ ಸಂಬಂಧಿಕರು ಬರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡಬೇಕು, ಫೋಟೋಸ್ ತಗೋಬೇಕು, ಈ ಥರ ಸೇಮ್ ಈಗ ಮನೇಲಿ ಒಂದು ಫಂಕ್ಷನ್ಗೆ ಹೆಂಗೆ ವೆಯ್ಟ್ ಮಾಡ್ತಿರ್ತೀವಿ, ಅನುಬಂಧಾಗ ಹಂಗೆ ವೆಯ್ಟ್ ಮಾಡ್ತಿರ್ತೀವಿ ನಾವು. ಸೊ ಪರ್ಫಾರ್ಮೆನ್ಸ್ ಅದೆಲ್ಲ ತಯಾರಿ ಎಲ್ಲ ಹೇಗಿರ್ತಾ ಇತ್ತು? ಅದು ಎಂಜಾಯ್ ಮಾಡ್ತೀವಿ. ಡಾನ್ಸ್ ಇರುತ್ತೆ ಪ್ರತಿ ವರ್ಷ ಅನುಬಂಧ ಬಂದಾಗ. ಸೊ ಅದು ಖುಷಿ ಆಗುತ್ತೆ. ಬಿಕಾಸ್ ನಂಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಡಾನ್ಸ್ ಮಾಡೋದಂದರೆ ಅದು ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಪರ್ಫಾರ್ಮ್ ಮಾಡೋದು ಇನ್ನೊಂಥರ ಎನರ್ಜೆಟಿಕ್ಕಾಗಿ ಮಾಡೋದು ಸಖತ್ ಖುಷಿ ಕೊಡುತ್ತೆ. ಸೊ ಈಗರ್ಲಿ ವೆಯ್ಟ್ ಮಾಡ್ತಿರ್ತೀವಿ. ಇವಾಗ ತಾನೇ ಅನುಬಂಧ ಮುಗ್ದಿದೆ. ಸೊ ನೆಕ್ಸ್ಟ್ ಇಯರ್ ಅನುಬಂಧಾಗೆ ವೆಯ್ಟ್ ಮಾಡ್ತಿದ್ದೀವಿ. ನಾನು ಮುಂಚೆ ಸ್ಟೇಜ್ ಪರ್ಫಾರ್ಮೆನ್ಸ್ಗಳೆಲ್ಲ ಮಾಡ್ತಾ ಇದ್ದೀರಾ? ಅಂದರೆ ಸ್ಕೂಲ್ PU ಎಲ್ಲ ಇದ್ದಾಗ? ಸ್ಕೂಲಲ್ಲಿ ಇದ್ದಾಗಿಂದನೂ ಡಾನ್ಸ್ ಚಿಕ್ಕ ವಯಸ್ಸು LKG UKG ಇಂದನೂ ಅದು ಕಲಿಸ್ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಸ್ಟೇಜ್ ಫಿಯರ್ ಹೋಗ್ಬಿಟ್ಟಿದೆ ನನಗೆ. ಸೊ ಅಂದರೆ ಮನೇಲಿ ಈಗ ಒಂದು ಫಂಕ್ಷನ್ಗೆ ಹೋದಾಗ ಇವಾಗ ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ, ಅವ್ರಿಗೆ ಮಗು ಇದ್ರೆ ಹೋಗು ಅಂಕಲ್ ಆಂಟಿ ಬಂದಿದ್ದಾರೆ, ಡ್ಯಾನ್ಸ್ ಮಾಡು ABCD ಹೇಳು, ಈ ಥರ ಹೇಳ್ಸಿ ನಮ್ಮ ಮನೇಲಿ ಹಾಗೆ ಹೋಗು ಮಾಡಮ್ಮ ಡ್ಯಾನ್ಸ್ ಮಾಡಮ್ಮ, ನೀನು ಚೆನ್ನಾಗಿ ಮಾಡ್ತೀಯಲ್ಲ, ಈ ಥರ ಹೇಳಿ ನನ್ನ ಫ್ಯಾಮಿಲಿನೇ ನನಗೆ ಬಿಗ್ ಸಪೋರ್ಟ್ ಸಿಸ್ಟಮ್. ಪ್ರತಿಯೊಬ್ಬರು ನಮ್ಮ ಅಜ್ಜಿ ತಾತಯಿಂದ ಹಿಡಿದು ಎಲ್ಲರೂ, ನಮ್ಮಮ್ಮ ಮೇನ್. ಸೊ ಅನುಬಂಧ ಎಷ್ಟು ಎಂಜಾಯ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೀರಿಯಲ್ಸ್ ಅಂತ ಬರೋದಾದರೆ ಅದು ಕೂಡ ಹಾಗೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಜಿಲ್ಲೆಗೆ ಹೋಗಿ ಅಲ್ಲಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಬರೋವಂಥ ಒಂದು ಇವೆಂಟ್ ಹೇಗಿತ್ತು ಅನುಭವ?
ನಮಗೆ ಇವಾಗ ಚಾನೆಲಿಂದ ಸೀರಿಯಲ್ಸ್ ಅಂತೆ ಅಂತ ಹೇಳಿದ ತಕ್ಷಣ ಖುಷಿ ಆಯ್ತು, ಯಾಕಂದರೆ ಟ್ರಿಪ್ ಹೋಗೋ ಥರ ಇತ್ತದು. ನಾವು ಹೋಗಿದ್ದು ತುಮಕೂರಿನ ಉಳಿಯಾರ್ಗೆ. ಸೊ ಅಲ್ಲಿ ಜನ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಜನ ಬಂದಿದ್ರು, ಅಷ್ಟೊಂದು ಪ್ರೀತಿ ಕೊಟ್ಟರು ನಮಗೆಲ್ಲ ತುಮಕೂರು ಜನ. ಆ್ಯಂಡ್ ಸೀರಿಯಲ್ಸ್ ಅಂತೆ ತುಂಬ ಚೆನ್ನಾಗಿ ನಡೀತು. ನಾವು ಪರ್ಫಾಮೆನ್ಸ್ ಕೊಟ್ವಿ ಆ್ಯಂಡ್ ಕ್ವೆಶನ್ ಆನ್ಸರ್ಸ್ ಎಲ್ಲ ಕೇಳಿದ್ರು. ಯಾಕೆ ಚಿತ್ರ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಏನೇನೋ ಕ್ವೆಶನ್ಸ್ ಕೇಳಿದ್ರು. ಆ್ಯಂಡ್ ಟೋಟಲಾಗಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಫುಲ್ ಏನಂತಾರೆ ಮಜಾ ಮಾಡ್ಕೊಂಡು ಬಂದ್ವಿ ನಾವಂತೂ. ಅದು ಕೂಡ ಬೆಸ್ಟ್ ಮೆಮೊರೀಸಲ್ಲಿ ಅದು ಆ್ಯಡ್ ಆಗುತ್ತೆ. ಓಕೆ. ಸೊ ಅಲ್ಲಂತೂ ನಿಮ್ಮನ್ನ ಪಾತ್ರವಾಗೇ ನೋಡ್ತಾ ಇರ್ತಾರೆ, ಅವ್ರು ಅದೇ ಮೈಂಡ್ಸೆಟ್ಟಲ್ಲೇ ಇರ್ತಾರೆ. ಸೊ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ನೋಡ್ತಾ ಇರ್ತಾರೆ ಸೀರಿಯಲ್ನ. ಸೊ ಯಾವುದಾದ್ರೂ ಒಂದು ನೆನ್ಪಿಟ್ಕೊಂಡಿದ್ದೀರಾ ಇನ್ನೂ ಪ್ರಶ್ನೆ, ಈ ಪ್ರಶ್ನೆ ಯಾವ ಥರ ಕೇಳಿದ್ರಪ್ಪ ಇವರು ಅಂತ? ಇಲ್ಲ, ಅಲ್ಲಿ ಜನ ನಮ್ಮನ್ನು ಪಾತ್ರವಾಗೇ ನೋಡಿದ್ರು ಕೂಡ ಅಲ್ಲಿ ಬಂದು ಯಾರೂ ನಮಗೆ ಕ್ವೆಶನ್ ಮಾಡಲ್ಲ, ನೀವು ಯಾಕೆ ಹಂಗೆ ಮಾಡಿದ್ರಿ ಅಂತ. ಅವ್ರಿಗೆ ಏನು ಸಂಭ್ರಮ ಅಂದರೆ ನಾವಲ್ಲಿ ಹೋಗಿರೋದೇ ಅವ್ರಿಗೊಂಥರ ಖುಷಿ. ಓ, ನಮ್ಮ ಮನೆಗೆ ಬಂದಿದ್ದಾರೆ ಇವರು, ನಮ್ಮ ಊರಿಗೆ ಬಂದಿದ್ದಾರೆ ಅಂತ. ಸೊ ಎಲ್ಲರೂ ವೆಲ್ಕಮಿಂಗ್ ಆಗಿದ್ರು. ಯಾರು ಕೂಡ ಬಂದು ನೀವು ಯಾಕೆ ಆ ಥರ ಮಾಡಿದ್ರಿ. ಆ್ಯಂಡ್ ವಿದ್ಯಾ ಬಂದಿರಲಿಲ್ಲ, ಅದನ್ನು ಮಾತ್ರ ಕೇಳ್ತಾ ಇದ್ರು ಅಷ್ಟೇ, ವಿದ್ಯಾ ಯಾಕೆ ಬಂದಿಲ್ಲ ಅಂತ. ಆ್ಯಂಡ್ ಅವ್ರು ನಮ್ಮನ್ನು ಸೌಂದರ್ಯ ಅಂತ ಏನು ಮಾತಾಡ್ಸಲ್ಲ, ಚಿತ್ರ ಅಂತಲೇ ಮಾತಾಡ್ಸೋದು. ಸ್ಕೂಲ್ ಬಗ್ಗೆ ಮಾತಾಡ್ಬಿಡೋಣ. ನಿಮ್ಮ ಬಾಲ್ಯ ಹೇಗಿತ್ತು? ತರಲೆ ಮಾಡ್ತಿದ್ರಾ, ಸೈಲೆಂಟ್ ಆಗಿದ್ರಾ, ಜಾಸ್ತಿ ಮಾತಾಡ್ತಿದ್ರಾ? ನಾನು ತುಂಬ ಒಳ್ಳೆ ಸ್ಟೂಡೆಂಟ್, ಚೆನ್ನಾಗಿ ಓದೋ ಸ್ಟೂಡೆಂಟ್. ನಾನು ತರಲೆ ಇರ್ತಿತ್ತು, ಸ್ವಲ್ಪ ತರಲೆ. ಆಬ್ವಿಯಸ್ಲಿ ಮಕ್ಕಳಂದರೆ ತರಲೆ ಇರಲೇಬೇಕಲ್ವಾ. ಸೊ ನನಗೆ ಏನು ನನ್ನ ಸ್ಕೂಲ್ ಅಂದರೆ ನನ್ನ ಫ್ರೆಂಡ್ಸ್, ನನ್ನ ಟೀಚರ್ಸ್, ನನ್ನ ಕನ್ನಡ ಟೀಚರ್ ಆಗಿರ್ಬೋದು, ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್, ಇಂಗ್ಲೀಷ್ ಟೀಚರ್, ನಮ್ಮ ಪ್ರಿನ್ಸಿಪಲ್, ಇವರೆಲ್ಲ ನನಗೆ ಫೇವ್ರೆಟ್ ಇವತ್ತಿಗೂ ಕೂಡ. ಅಂದರೆ ಅವ್ರನ್ನ ಮೀಟ್ ಮಾಡಿ ತುಂಬ ವರ್ಷ ಆಯಿತು. ಮೇ ಬಿ ಅವ್ರು ಈ ಪಾಡ್ಕಾಸ್ಟ್ ನೋಡಿದ್ರೆ ಗೊತ್ತಿಲ್ಲ, ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಆಗ್ತೀನಿ. ಸೊ ನನ್ನ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್, ನನ್ನ ಸ್ಕೂಲ್ ಅಂತ ಬಂದರೆ. ಓಕೆ. ಯಾವುದಾದ್ರೂ ಒಂದು ಬೆಸ್ಟ್ ಮೆಮರಿ ಏನಾದರೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸ್ಕೂಲ್ ಅಥವಾ ಸ್ಕೂಲಲ್ಲಿ ಇದ್ದಾಗ ಮನೇಲಾಗಿದ್ದು? ಸ್ಕೂಲಲ್ಲಿ ಅಂದರೆ ನನಗೆ 10th ನಾನು ಡಿಸ್ಟಿಂಕ್ಷನ್ ಬಂದೆ. ಸೊ ಆವಾಗ ಸ್ಕೂಲ್ ಟಾಪರ್ಸ್ ಆದವರು, ಆ ವರ್ಷ ಸ್ಕೂಲ್ ಟಾಪರ್ಸ್ ಆದವ್ರಿಗೆ ಎಲ್ಲರಿಗೂ ಕರೆದ್ಬಿಟ್ಟು ದುಡ್ಡು ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಕೊಡ್ತಾಯಿದ್ರು, ಲೈಕ್ ಆವಾಗ 5,000 ಏನೋ ಕೊಟ್ಟಿದ್ರು. ಸೊ ನಾನು ನಮ್ಮ ಮಮ್ಮಿನ ಕರ್ಕೊಂಡೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಂಗೆ ಅದು ತುಂಬ ಮೆಮೊರಿ. ಆಮೇಲೆ ಅವಾಗೆಲ್ಲ, ಇವಾಗಲೂ ಅಷ್ಟೇ ಅಲ್ಲ, ಯಾರೇ ಡಿಸ್ಟಿಂಕ್ಷನ್ ಬರ್ತಾರೆ, ಸ್ಕೂಲ್ ಟಾಪರ್ಸ್ ಆಗಿರ್ತಾರೆ, ಅವಾಗ ಫುಲ್ಲು ಬ್ಯಾನರ್ಸ್ ಹಾಕೋರಲ್ಲ. ಸೊ ನಮ್ಮ ಇಡೀ ಏರಿಯಾ ತುಂಬ ಬ್ಯಾನರ್ಸ್ ಹಾಕ್ಬಿಟ್ಟಿದ್ರು. ನನಗೆ ಅದೊಂದು ಖುಷಿ, ನನ್ನ ಫೋಟೋ ಇದೆ. ಸೊ ಅದೇ ಒಂಥರ ಬ್ಯೂಟಿಫುಲ್ ಮೆಮೊರಿ. ಓಕೆ. ಸೊ ಕಾಲೇಜ್ ಡೇಸ್ ಹೇಗಿತ್ತು? ಕಾಲೇಜ್ ನಾನು ಓದಿದ್ದು ಶೇಷಾದ್ರಿಪುರಂ ಕಾಲೇಜ್, ಕೆಂಗೇರಿಯಲ್ಲಿ. ಸೊ ಅದು ಇದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಸ್ಕೂಲಲ್ಲಿ ಇದ್ದಾಗ ಯಾವಾಗಲೂ ಅನ್ನಿಸ್ತಾ ಇರುತ್ತು ಏನಂದರೆ, ಅಪ್ಪ ಈ ಸ್ಕೂಲ್ ಮುಗಿದ್ಬಿಟ್ರೆ ಸಾಕು, ಯಾಕೆಂದರೆ ತುಂಬ ಬರೀಬೇಕು, ತುಂಬ ಓದಬೇಕು, ಟೈಮೇ ಇಲ್ಲ ಬೇರೆದಕ್ಕೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಎದ್ದು ಓದ್ತಾ ಇದ್ದೆ ನಾನು. ಅಯ್ಯೋ ಯಾವಾಗಲೂ ಇದೇ ಆಯ್ತಲ್ಲ ಅಂತ. ಇನ್ನೇನು 10th ಮುಗೀತು ಅನ್ನೋವಾಗ ನಮ್ಗೊಂಥರ ಆಸೆ ಸ್ಟಾರ್ಟ್ ಆಗುತ್ತೆ, ಕಾಲೇಜ್ ನೆಕ್ಸ್ಟ್ ಇದು ಮುಗಿದ್ಬಿಟ್ರೆ ಸಾಕು ಅಂತ. ಬಟ್ ಕಾಲೇಜಿಗೆ ಹೋಗಿ 1 ತಿಂಗಳು ಆಗಿರಲ್ಲ, ಆಗಲೇ ಬೋರ್ ಆಗಿಬಿಡುತ್ತೆ. ಸ್ಕೂಲೇ ಚೆನ್ನಾಗಿತ್ತಲ್ಲ, ಫ್ರೆಂಡ್ಸ್ ಚೆನ್ನಾಗಿತ್ತು, ಕಾಲೇಜ್ ಒಂಥರ ಓಕೆ ಅಷ್ಟೇ. ಎಂಜಿನಿಯರಿಂಗ್ ಮಾಡಿದಲ್ವ? ಇಲ್ಲ, ನಾನು PU ಸೈನ್ಸ್ ತೊಗೊಂಡಿದ್ದೆ, PCMB ಸ್ಟೂಡೆಂಟ್. ಅಷ್ಟರಲ್ಲಿ ಮದುವೆ ಆಯಿತು. ಅದಾದಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು. ಓಕೆ. ಫ್ಯಾಷನ್ ಡಿಸೈನಿಂಗ್. ಸೊ ಅದು ನಿಮಗೆ ಮೊನಾಟನಸ್ ಅನ್ನಿಸ್ತಾ ಅಥವಾ ಎಂಜಾಯ್ ಮಾಡಿದ್ರಾ ಸ್ವಲ್ಪ ಮಟ್ಟಿಗೆ? ಅದು ಎಂಜಾಯ್ ಮಾಡಿದೆ. ಯಾವ ಥರ ಅಂದರೆ, ಇವಾಗ ಕಾಲೇಜಿಗೆ ಹೋಗಿ ಬ್ಯಾಚುಲರ್ಸ್ ಆಗಿ ಆ ಥರ ಅಲ್ಲ. ಐ ಆಮ್ ಅ ಮದರ್. ಅವಾಗ ನನಗೆ ಮಗು ಇತ್ತು, ನನ್ನ ಮಗ ಹುಟ್ಟಿದ ದೊಡ್ಡವನು. ಸೊ ಮಗನ ಜೊತೆ ಅಂದರೆ ಅವನನ್ನ ಮನೇಲಿ ಬಿಟ್ಟು, ನಮ್ಮಮ್ಮ ಮನೇಲಿ ಬಿಟ್ಟು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಸೊ ಹಾಗಿತ್ತು. ಸೊ ಏನು ಎಂಜಾಯ್ ಮಾಡೋದಂತ ಏನಿಲ್ಲ, ಏನಾದರೂ ಒಂದು ಮಾಡಬೇಕಲ್ಲ. ಮದುವೆ ಆಗಿದ ತಕ್ಷಣ ಓದೋದನ್ನ ನಿಲ್ಲಿಸಬಾರ್ದು. ಅದಕ್ಕೋಸ್ಕರ ನಾನು ಕಾಲೇಜ್ ಜಾಯ್ನ್ ಆಗಿದ್ದು. ಬಟ್ ಅದು ಕೂಡ 2 years, 1.5 year 2 year ಓದೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ಬಿಕಾಸ್ ಆಫ್ ಸಮ್ ರೀಸನ್. ಓಕೆ. ಸೊ ಈಗ ಅಪ್ಪ ಅಮ್ಮ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಏನು ಹೇಳ್ತಾರೆ? ಅಂದರೆ ಅಪ್ಪ ತೀರೋಗ ಆಲ್ಮೋಸ್ಟ್ 20 years ಆಯಿತು. ಸೊ ಅಮ್ಮನೇ ಎಲ್ಲ. ಅವಾಗಿಂದನೂ ಅಷ್ಟೇ, ಅಮ್ಮ, ನಾನು, ತಂಗಿ ಅಷ್ಟೇ. ನನ್ನ ಪ್ರಪಂಚ ಇದ್ದಿದ್ದೆ ಅಷ್ಟು, ಅಮ್ಮ, ನಾನು, ತಂಗಿ. ಇವಾಗ ಎಕ್ಸ್ಪ್ಯಾಂಡ್ ಆಗಿದೆ. ನನ್ನ ತಂಗಿಗೂ ಮದುವೆ ಆಗಿದೆ, ನನ್ನ ಮೈದ್ನ ಇದ್ದಾರೆ, ನನ್ನ ಮಕ್ಕಳು, ಅಮ್ಮ, ನಾನು. ಸೊ ಇಷ್ಟು ಜನ. ಓಕೆ. ಸೊ ಈಗ ನಿಮ್ಗೆ ಇನ್ನೊಂದು ಕುಟುಂಬ ಇದೆ. ಸೊ ಅದು ಮುದ್ದು ಸೊಸೆ. ಸೊ ಮುದ್ದು ಸೊಸೆ ಸೀರಿಯಲ್ನ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಮತ್ತು ಪ್ರತಿಮಾ ಅವ್ರ ಬಗ್ಗೆ ಹೇಳೋದಾದರೆ? ತ್ರಿವಿಕ್ರಮ್ ಅವರು ಅವಾಗ ತಾನೇ ಬಿಗ್ ಬಾಸ್ ಮುಗಿದು ನಮ್ಮ ಸೀರಿಯಲಿಗೆ ಬಂದಿದ್ರು. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಅವ್ರು ಹೀರೋ ಅಂತ. ಸೊ ಅವ್ರು ಬಂದಿದ ತಕ್ಷಣ ನಮಗೊಂಥರ, ನನಗೆ ಸ್ಪೆಷಲಿ ತ್ರಿವಿಕ್ರಮ ಓಕೆ ಬಿಗ್ ಬಾಸಿಂದ ಬಂದಿರ್ತಾರೆ, ಹೆಂಗೋ ಏನೋ
ಮಾತಾಡ್ಸೋದು ಏನು, ಜಸ್ಟ್ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಸರ್, ಹಾಯ್, ಇಷ್ಟೇ ಮಾಡ್ತಿದ್ದಿದ್ದು. ಆಮೇಲೆ ಹೋಗ್ತಾ 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 ಅದು ಅವ್ರು ಹೆಂಗೆ ಕಂಫರ್ಟ್ ಝೋನ್ ಕೊಟ್ಬಿಟ್ರು ಅಂದರೆ, ಅವ್ರು ಯಾವತ್ತೂ ನಾನು ಬಿಗ್ ಬಾಸ್ ಫೇಮ್, ನಾನು ತುಂಬ ಫೇಮಸ್ ಆಗಿದ್ದೀನಿ, ನಾನು ರನ್ನರ್ ಅಪ್ ಈ ಥರ ತೋರಿಸ್ಕೊಂಡೇ ಇಲ್ಲ ಅವರು. ಈಸ್ ವೆರಿ ಸ್ವೀಟ್. ತುಂಬ ಬೇಗ ಇಷ್ಟ ಆಗಿಬಿಡ್ತಾರೆ ಎಲ್ರಿಗೂ. ಆ್ಯಂಡ್ ಇನ್ನು ಪ್ರತಿಮಾ ಬಗ್ಗೆ ಹೇಳಬೇಕಂದ್ರೆ ಅವಳು ಮುದ್ದುನೇ ಅದೊಂಥರ ಮುದ್ದು ಗೊಂಬೆ, ನಮ್ಮ ಸೆಟ್ಟಿಗೆ ಒಂಥರ ಪಾಪು ಅವಳು. ಅವ್ರ ಮಾತು, ಅವ್ರ ನಡವಳಿಕೆ ಎಲ್ಲ ಅದೇ ಥರ ಇರುತ್ತೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ಮುದ್ದು ಸೊಸೆ ಸೀರಿಯಲಲ್ಲಿ ತ್ರಿವಿಕ್ರಮ್ ಅವರು, ಪ್ರತಿಮಾ ಅವ್ರ ಜೊತೆ ಬೇರೆ ಆ್ಯಕ್ಟರ್ಸ್ ಮತ್ತು ಸೀನಿಯರ್ಸ್ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದರೆ? ಮುನಿ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರನ್ನ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದವ್ರು ಸೀರಿಯಲ್ ಮಾಂಗಲ್ಯ ಸೀರಿಯಲಿಂದನೂ ಅವ್ರನ್ನ ನೋಡ್ಕೊಂಡು ಬಂದ್ವಿ. ಅವಾಗ ಫುಲ್ಲು ಅವ್ರು ಹೆಂಗೆ ಅಂದರೆ ಅಗ್ರೆಷನ್ ಅಷ್ಟೇ ಅವ್ರನ್ನ ನೋಡಿದ್ದು. ಮುನಿ ಸರ್ ತುಂಬ ಸ್ವೀಟಾಗಿರ್ತಾರೆ ಅಂತ ಗೊತ್ತೇ ಇಲ್ಲ. ನಮ್ಮ ಸೆಟ್ಟಿಗೆ ಬಂದಮೇಲೆ ಗೊತ್ತಾಗಿದ್ದು ಮುನಿ ಸರ್ ಇರೋ ಕಡೆ ಯಾವಾಗಲೂ ನಗು ಇರುತ್ತೆ. ಅವ್ರು ಯಾವಾಗಲೂ ತಮಾಷೆ ಮಾಡಿಕೊಂಡು ಎಲ್ಲರೂ ನಗಿಸ್ಕೊಂಡು ಅವರು ಇನ್ನೂ ಜಾಸ್ತಿ ಕಂಫರ್ಟ್ ಝೋನ್ ಮಾಡಿಬಿಟ್ಟಿದ್ದಾರೆ. ಮುನಿ ಸರ್ ಇತ್ತು ಅಂದರೆ ಆ ಸೀನಲ್ಲಿ ಖುಷಿ ನಮಗೆ. ಸೊ ಆ ಭಯ ಹೋಗಿ ಫುಲ್ ನಗು, ಖುಷಿ. ಮುನಿ ಸರ್ ಇದ್ದಾರಾ, ಓ ನೈಸ್, ಚೆನ್ನಾಗಿರುತ್ತೆ. ದೊಡಪ್ಪ ದೊಡಪ್ಪ ಅಂತಲೇ ಕರೆಯೋದು, ಬಿಕಾಸ್ ಅವರು ಸೀರಿಯಲಲ್ಲಿ ದೊಡಪ್ಪ ಅಲ್ವಾ, ಸೊ ಹಾಗೆ ರೂಢಿ ಆಗಿಬಿಟ್ಟಿದೆ ಅದು, ದೊಡಪ್ಪ ದೊಡಪ್ಪ ಅಂತ ಹೇಳಿ. ಆ್ಯಂಡ್ ಮೋಹನ್ ಸರ್ ಅಂದರೆ ನಮ್ಮ ತಂದೆ ಪಾತ್ರ ಮಾಡ್ತಿರೋರಾಗಿರ್ಬೋದು, ಮತ್ತು ಈಶ್ವರಿ ಅಮ್ಮ ನಮ್ಮಮ್ಮ ಮಾಡ್ತಿರೋ, ಐ ಲವ್ ಹರ್. ಯಾಕಂದರೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ, ನನ್ನ ಪ್ರತಿಯೊಂದು ಸೀನ್ಸ್ ಇರೋದೇ ಅವ್ರ ಜೊತೆ. ಸೊ ನನಗೆ ಸಂಧ್ಯಾ ಅಕ್ಕ, ಅವ್ರ ಹೆಸರು ಸಂಧ್ಯಾ ಅಕ್ಕ ನನಗೆ ಆಲ್ಮೋಸ್ಟ್ ಒಂದು 8-9 ವರ್ಷದಿಂದನೂ ಗೊತ್ತು. ನಾನು ಒಂದು ಸೀರಿಯಲ್ ಮಾಡಿದ್ದೆ ಮುಂಚೆ, ನಾನು ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಒಂದು ಚಾನ್ಸ್ ಸಿಕ್ಕಿತ್ತು ಕಸ್ತೂರಿಯಲ್ಲಿ. ಆಗಲೂ ಕೂಡ ಈಶ್ವರಿ ಅಮ್ಮ, ಸಂಧ್ಯಾ ಅಕ್ಕ ನಾನು ಅಮ್ಮ ಮಗಳಾಗೇ ಮಾಡಿದ್ವಿ. ಸೊ ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಇನ್ನು ಶಿಲ್ಪಾ ಅಯ್ಯರ್ ಅವರು ಆ ಅಕ್ಕ ಆಗಿರ್ಬೋದು, ಮತ್ತು ಶಿಲ್ಪಾ ಮ್ಯಾಮ್ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಸ್ವೀಟೆಸ್ಟ್ ಅಂದರೆ ನಮ್ಮ ಲಕ್ಷ್ಮೀ ನಾಡಗೌಡ ಅಮ್ಮ, ನಮ್ಮಮ್ಮಮ್ಮ. ಅವರು ಕೂಡ, ಅವರಂತೂ ಎಷ್ಟು ಫುಲ್ಲು ಜೋವಿಯಲ್ ಆಯಿತಾ. ನಾವೇ ಇನ್ನೂ ಅಯ್ಯೋ ನಂಗೆ ಸುಸ್ತಾಗ್ತಿದೆ ಅಪ್ಪ ಅಂತ ಹೇಳಿದ್ರೆ ಅವರು ಯಾಕೆ ಹಿಂಗಿರ್ತೀರ, ಅವ್ರು ಫುಲ್ ಎನರ್ಜೆಟಿಕ್ ಯಾವಾಗಲೂ 24/7. ನಾವು ಯಾವಾಗ ಸೆಟ್ಟಲ್ಲಿ ಇರ್ತೀವಿ ಅವಾಗೆಲ್ಲ ಎನರ್ಜೆಟಿಕ್ ಅವರು, ಫುಲ್ ಖುಷಿಯಾಗಿರ್ತಾರೆ, ಅವ್ರಿಗೆ ಸುಸ್ತೇ ಆಗಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನು ನಾನು ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡ್ತಿರೋ ಗಗನ್ ಅವರು, ಆ್ಯಂಡ್ ಸುಮಾ, ಕೀರ್ತಿ, ಸೊ ಆ್ಯಂಡ್ ಕ್ವಾಟ್ಲೆ, ಖುಷಿ ಇದೆ ಎಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಇದೆ. ಎಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ನೀವು ಹೇಳ್ದಂಗೆ ನನ್ನ ಸೆಕೆಂಡ್ ಫ್ಯಾಮಿಲಿ ಮುದ್ದು ಸೊಸೆ. ಸೊ ಯಾವಾಗಪ್ಪ ಅಯ್ಯೋ ಸೀರಿಯಲ್ ಸ್ಟಾರ್ಟ್ ಆಯಿತಾ, ಶೂಟ್ ಸ್ಟಾರ್ಟ್ ಆಯಿತಾ ಅಂತ ನಮ್ಗೆ ಇದುವರೆಗೂ ಅನಿಸೇ ಇಲ್ಲ ನನಗೆ. ಅಯ್ಯೋ ಸೀರಿಯಲ್, ನಾಳೆ ಶೂಟ್ ಅಲ್ವಾ, ಓಕೆ, ಫುಲ್ ಖುಷಿಯಲ್ಲೇ ಹೋಗೋದು ನಾವು. ಸೊ ಸೀರಿಯಲಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಾ ನೀವು ನಿಮ್ಮ ಸೆಕೆಂಡ್ ಫ್ಯಾಮಿಲಿ ಜೊತೆ ಅಂತ ಹೇಳಿದ್ರಿ. ಸೊ ಮೊನಾಟನಸ್ ಅನಿಸುತ್ತಾ ಅಂತ ನಾನು ಕೇಳಲ್ಲ, ಬಟ್ ಶೂಟ್ಸ್ ಯೂಶ್ವಲಿ ಇವಾಗ ಒಂದಷ್ಟು ಸ್ಕೆಡ್ಯೂಲ್ಸ್ ಕಂಪ್ಲೀಟ್ ಆದಮೇಲೆ ಅಥವಾ ಕಂಟಿನ್ಯೂಸ್ ಇದ್ದಾಗ ಅನಿಸೋದುಂಟು, ಸಾಕಾಗ್ತಾ ಇದೆ, ತುಂಬ ಮೊನಾಟನಸ್ ಅನಿಸ್ತು, ತುಂಬ ದಿವಸದಿಂದ ನಡೀತಿದೆ ಅಂತ. ಸೊ ಈ ಥರ ಸ್ಟ್ರೆಸ್ ಅನಿಸಿದಾಗ ಅದರಿಂದ ಹೇಗೆ ಹೊರಗೆ ಬರ್ತೀರಾ? ಸ್ಟ್ರೆಸ್ ಯಾವಾಗ ಅನಿಸುತ್ತೆ ಅಂದರೆ ಕಂಟಿನ್ಯೂಸ್ಸಾಗಿ 4 ಡೇಸ್ ಶೂಟ್ ಮಾಡಿ ನೆಕ್ಸ್ಟ್ 5th ಡೇನೂ ಶೂಟ್ ಇರುತ್ತಲ್ಲ, ಆವಾಗ ಆಬ್ವಿಯಸ್ಲಿ ಸುಸ್ತಾಗ್ಬಿಡುತ್ತೆ. ಯಾಕೆ ಸುಸ್ತಾಗುತ್ತೆ ಅಂದರೆ ಟ್ರಾವೆಲ್. ನಮಗೆ ಸೆಟ್ಟಲ್ಲಿ ಒಂಚೂರು ಸುಸ್ತು ಬೋರ್ ಏನೂ ಆಗಲ್ಲ. ಟ್ರಾವೆಲಿಂಗ್ ಇರುತ್ತಲ್ವಾ, ನಮ್ಮ ಶೂಟ್ ನಡೆಯೋದು ಯಲಹಂಕ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ ಅನ್ನೋದೇ ಒಂಥರ ಕೇಳಿದ ತಕ್ಷಣವೇ ಸುಸ್ತಾಗ್ಬಿಡುತ್ತೆ ನನಗೆ. ಯಲಹಂಕನ ಶೂಟು, ಓಕೆ ಆಯಿತು ಅಷ್ಟೇ. 5th ಡೇ ಫುಲ್ಲು ಎನರ್ಜಿ ಇರಲ್ಲ, ಬಟ್ ಮೇಕಪ್ ಹಾಕಿದ್ಮೇಲೆ ಆಟೋಮೆಟಿಕ್ಕಾಗಿ ಎನರ್ಜಿ ಬರುತ್ತೆ. ಮತ್ತು ಅಲ್ಲಿ ಕಲೀಗ್ಸ್ ಎಲ್ಲ ಇರ್ತಾರೆ, ಕೋ-ಸ್ಟಾರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಗೆ ಅಂಥದ್ದು ಏನು ಆಟೋಮೆಟಿಕ್ಕಾಗಿ ಬ್ಯಾಟ್ರಿ ಬ್ಯಾಕಪ್ ಆಗಿಬಿಡುತ್ತೆ. ಎಸ್. ಸೊ ಇದು ಬಿಟ್ಟು ನಿಮ್ಮ ದಿನಚರಿ ಹೇಗಿರುತ್ತೆ, ಫಿಟ್ನೆಸ್, ವರ್ಕೌಟ್ ಇದ್ರ ಬಗ್ಗೆ? ಅಯ್ಯೋ ನಂಗೆ ನಗು ಬರುತ್ತೆ. ಯಾಕಂದರೆ ಎಲ್ಲ ಕೇಳ್ತಾರಾಯ್ತಾ ನನ್ನ, ನೀವು ಏನಾದರೂ ಜಿಮ್ಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ಮತ್ತು ಏನಾದರೂ ಡಯೆಟ್ ಮಾಡ್ತೀರಾ? ಇವಾಗಲೂ ಕ್ಯಾಬಲ್ಲೂ ಆ ಅಣ್ಣ ಕೇಳಿದ್ರು ನನಗೆ. ನಾನು ಇಲ್ಲ ನನ್ನ ಲೈಫಲ್ಲಿ ನಾನು ಡಯೆಟ್ ಮಾಡಿಲ್ಲ, ಜಿಮ್ಮಿಗೆ ಸೇರಿಕೊಂಡೆ, ಬಟ್ 1-2 ಮಂತ್ಸ್ ಹೋದೆ, ಬಿಟ್ಬಿಟ್ಟೆ, ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂತ. ಆ್ಯಂಡ್ ಮನೇಲೂ ಎಕ್ಸಸೈಸ್ ಮಾಡೋದು ಕಮ್ಮಿ ನಾನು. ಹಂಗಂತ ನೀವು ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ, ಎಲ್ಲರೂ ಎಕ್ಸಸೈಸ್ ಮಾಡಬೇಕು, ಡಯೆಟು ಕೆಲವೊಂದು ಸಲ ಮೇಂಟೈನ್ ಮಾಡಬೇಕು, ಬಟ್ ನಾನು ಮಾಡಲ್ಲ. ಅದೇನೋ ಬೈ ಗಾಡ್ಸ್ ಗ್ರೇಸ್ ದಪ್ಪ ಆಗಲ್ಲ ಅಷ್ಟೇ. ಆ ವಿಷಯದಲ್ಲಿ ನೀವು ಬ್ಲೆಸ್ಡ್ ಅಂತ ಹೇಳ್ಬೋದು. ಮೇ ಬಿ ತುಂಬ ಜನ ಆ ವಿಷಯದಲ್ಲಿ ಬ್ಲೆಸ್ಡ್ ಅಂತ ಹೇಳ್ಬೋದು, ಬಟ್ ಏನೋ ಮುಂದೆ ಇನ್ನೂ ಹೆಲ್ದಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಜಿಮ್ ಕೆಲವು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಿರ್ತಾರೆ. ಫಿಟ್ನೆಸ್ ಅಂಡ್ ಸಾಕಷ್ಟು ಕಾರಣಗಳಿರುತ್ತೆ ಡೆಫಿನೆಟ್ಲಿ ವರ್ಕೌಟ್ ಮಾಡೋಕ್ಕೆ. ಸೊ ನಿಮ್ಮನ್ನು ನೋಡಿದಾಗ ಡೆಫಿನೆಟ್ಲಿ ನೀವಿಬ್ಬರು ಮಕ್ಕಳ ತಾಯಿ ಅಂತ ಅನ್ಸೋದೇ ಇಲ್ಲ. ಸೊ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ರೇವನ್, ಧವನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ ಮಕ್ಕಳು ಬಗ್ಗೆ ಅನ್ನೋದಕ್ಕಿಂತ ನನ್ನ ಮಕ್ಕಳೇ ಎಲ್ಲ ನನಗೆ.
ಇವತ್ತು ನಾನು ಇದ್ದೀನಿ, ಇವತ್ತು ನಾನು ಇಲ್ಲಿದ್ದೀನಿ ಅಥವಾ ಇದ್ದೀನಿ ಅನ್ನೋದಕ್ಕೆ ಕಾರಣನೇ ನನ್ನ ಮಕ್ಕಳು. ನಾನು ಒಂದೊಂದು ಕ್ಷಣನೂ ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣನೂ ನನ್ನ ಮಕ್ಕಳೇ, ಅವರೇನೆ. ಎಲ್ಲ ನನ್ನ ಪ್ರಪಂಚ, ನನ್ನ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಸ್ವೀಟ್. ಸೊ ತಾಯಿ ಕೂಡ ಹೌದು, ಈ ಕಡೆ ಒಬ್ಬ ನಟಿ ಕೂಡ ಹೌದು. ನಾನು ಆಗಲೇ ಹೇಳ್ದಂಗೆ ವರ್ಕಿಂಗ್ ವಿಮೆನ್ ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ಇದ್ದವ್ರಿಗೂ ಕೂಡ ಇದನ್ನು ಮ್ಯಾನೇಜ್ ಮಾಡೋದು ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಮೇ ಬಿ ಬೇರೆಯವ್ರಿಗೆ ಏನು ಬಿಡು ಅಂತ ಅನ್ನಿಸ್ಬೋದು, ಬಟ್ ಇಟ್ ಈಸ್ ಆಬ್ವಿಯಸ್ಲಿ ಅ ಬಿಗ್ ಟಾಸ್ಕ್. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಇದನ್ನು? ಹೌದು, ನಾನು ಒಬ್ಬಳೇ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಬಟ್ ನನಗೆ ಮೇನ್ ಪಿಲ್ಲರೇ ನಮ್ಮಮ್ಮ. ಅಮ್ಮ ಇಲ್ಲ ಅಂದಿದ್ರೆ ನಾನು ಕಂಪ್ಲೀಟ್ ಝೀರೋ ನಾನು. ಬಿಕಾಸ್ ನನಗೆ ಫಸ್ಟ್ ಪ್ರಯಾರಿಟಿ ಅಂತ ಬರೋದೇ ನನ್ನ ಮಕ್ಕಳು. ಸೊ ನಾನು ಅವ್ರನ್ನ ಬಿಟ್ಟು ನಾನು ನೆಕ್ಸ್ಟ್ ಏನೂ ಮಾಡಲ್ಲ. ಫಸ್ಟ್ ಅವ್ರ ಎಜುಕೇಷನ್ ಅದಾದಮೇಲೆ ನಂದು ಬರುತ್ತೆ. ಬಟ್ ಈಗ ನಮ್ಮಮ್ಮ ಇರೋದ್ರಿಂದ ನಾನು ನನ್ನ ಕಡೆ ಫೋಕಸ್ ಮಾಡ್ಕೊತಾ ಇದ್ದೀನಿ. ನನ್ನ ಕರಿಯರ್ ಆಗಿರ್ಬೋದು, ಸೀರಿಯಲ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಮಾಮ್. ಅಮ್ಮನಿಂದನೇ ಎಲ್ಲ. ಓಕೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ನಿಮ್ಮ ಫಾಲೋವರ್ಸ್ ಜೊತೆ, ಫ್ಯಾನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀರಾ? ಖಂಡಿತ ಮಾಡ್ತೀನಿ. ಆ್ಯಂಡ್ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಅಂದರೆ ನನಗೆ ತುಂಬ ಮೆಸೇಜಸ್ ಬರುತ್ತೆ. ಮ್ಯಾಮ್, ನಾನು ನಿಮ್ಮ ಫ್ಯಾನು, ಅಕ್ಕ ಹಾಯ್ ಅಂತ ಹೇಳಿ, ಈ ಥರ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾರಲ್ಲ. ಸೊ ನಾನು ನೋಡ್ತೀನಿ, ಯೂಶ್ವಲಿ ಎಲ್ಲ ಮೆಸೇಜಸ್ಸು ನೋಡ್ತೀನಿ. ಯಾವುದಕ್ಕೆ ರಿಪ್ಲೈ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅಂತ ತಲೆಯಲ್ಲಿ ಇಟ್ಕೊಂಡು ಐ ವಿಲ್ ರಿಪ್ಲೈ. ಓಕೆ. ಸೊ ಈಗ ಪ್ರತಿಯೊಬ್ಬರು ಕೂಡ ಆದಷ್ಟು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದರೆ? ನನ್ನ ಯೂಟ್ಯೂಬ್ ಚಾನೆಲ್ ಸದ್ಯಕ್ಕೆ ಏನಾಗಿದೆ ಅಂದರೆ ಎಲ್ಲಾದ್ರ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನಾದರೂ ಒಬ್ಬರು ಮ್ಯಾನೇಜ್ ಮಾಡೋದಕ್ಕೆ ಇರಬೇಕು ಈ ಸೋಷಿಯಲ್ ಮೀಡಿಯಾನ. ಬಟ್ ಅಷ್ಟೊಂದು ನಾನು ಇವಾಗ ಒಬ್ರಿಗೆ ಹೈಯರ್ ಮಾಡಿಕೊಂಡು ನಾನು ಅಂಥದ್ದು ಇನ್ನೂ ಬಂದಿಲ್ಲ ಆ ಸ್ಟೇಜಿಗೆ ನಾನು. ಸೊ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಅಂದರೆ ಬರೀ ಪೋಸ್ಟ್ಗಳಂದರೆ ಅದು ಇದು ಏನಾದರೂ ಮಾಡಿರೋದನ್ನ ಮಾತ್ರ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಆ್ಯಂಡ್ ಟೈಮ್ ಇಲ್ಲ ನನಗೆ. ಟೈಮ್ ತುಂಬ ತಗೊಳ್ಳುತ್ತೆ. ಯೂಟ್ಯೂಬ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ ನನಗೆ. ಸೊ ಫೋಕಸ್ ಮಾಡಬೇಕು. ಓಕೆ. ಸೊ ಇದು ಬಿಟ್ಟು ನೀವಾಗಲೇ ಹೇಳಿದ್ರಿ ಸಿನಿಮಾ ಮಾಡ್ತಾ ಇದ್ರಿ, ಪೋಸ್ಟ್ ಪ್ರೊಡಕ್ಷನಲ್ಲಿರುವಾಗ ನಿಂತೋಯ್ತು ಅಂತ. ಅದು ಬಿಟ್ಟು ಬೇರೆ ಆಫರ್ಸ್ ಬಂದಿದೆಯಾ ಅಥವಾ ಬೇರೆ ಅಂದರೆ ತೆಲುಗು, ತಮಿಳು, ಕಿರುತೆರೆ ಸೀರಿಯಲ್ಗಳು ಆಫರ್ಸ್ ಬಂದಿದೆಯಾ? ಹಾಂ, ಅಂದರೆ ಸಿನಿಮಾ ಬಂದಿದೆ, ತೆಲುಗು ಬಂದಿದೆ. ನೋಡಬೇಕು, ಕತೆ ಇಷ್ಟ ಆಗಬೇಕು. ಯಾವುದಂದ್ರೆ ಅದು ಒಪ್ಕೊಳ್ಳೋದಕ್ಕಾಗಲ್ಲ ಅಲ್ಲ. ಸೊ ನನಗೆ ಆ ಪಾತ್ರ, ನನಗೆ ಸಿನಿಮಾದಲ್ಲಿ ನಾನು 5 ನಿಮಿಷ ಸ್ಕ್ರೀನ್ ಮೇಲೆ ಬಂದರೂ ಪರವಾಗಿಲ್ಲ. ಬಟ್ ಅದಕ್ಕೆ ಏನಂತಾರೆ, ಆ ಪಾತ್ರ ಜನದ ಮನಸ್ಸಲ್ಲಿ ಉಳ್ಕೋಬೇಕು. ನಾನು ಆ ಥರ ಪಾತ್ರ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಥರ ಕತೆ ಬಂದರೆ ಖಂಡಿತವಾಗ್ಲೂ ಐ ಆಮ್ ಹ್ಯಾಪಿ. ಓಕೆ. ಸೊ ಫ್ಯೂಚರ್ ಅಂದರೆ ಈಗ ನಿಮ್ಮ ಕರಿಯರಲ್ಲಿ ನನಗೆ ಈ ಥರ ಪಾತ್ರಗಳು ಬೇಕು ಅಥವಾ ಇನ್ನೇನಾದರೂ ಕನಸುಗಳಿರುತ್ತೆ ಅಲ್ವಾ, ನನಗೆ ಈ ಥರ ಮಾಡಬೇಕು ಅಂತ ಆಸೆ ಇದೆ ಅಂತ. ಸೊ ಆ ಥರ ಇದ್ದು ಅದಕ್ಕೇನಾದರೂ ತಯಾರಿ ನಡೆಸಿದ್ದೀರಾ? ಇಲ್ಲ, ಸಿನಿಮಾ ಕಡೆ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಲ್ ಅಂತ ಬಂದಾಗ ನನಗೆ ತುಂಬ ಇಷ್ಟ ಆಗೋ ಪಾತ್ರ ಅಂದರೆ ಟೀಚರ್. ಅದೇನೋ ಗೊತ್ತಿಲ್ಲ, ನನಗೆ ಟೀಚರ್ ಪಾತ್ರ ಮಾಡಬೇಕಂತ ತುಂಬ ಇಷ್ಟ. ಒಂದು ಸೀರಿಯಲ್ ಬಂತು, ಜೊತೆಯಲ್ಲಿ ಬಂತಲ್ಲ, ನಂಗೆ ಅದು ಪಾತ್ರ ತುಂಬ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ನಾನು ಟೀಚರ್ ಆಗಿ ಕಾಣಿಸ್ಕೋಬೇಕು ಜನದ ಮುಂದೆ. ಆ ಪಾತ್ರ ನಂಗೆ ಐ ಲವ್ ಟು ಡೂ ದಟ್ ಕ್ಯಾರೆಕ್ಟರ್, ಟೀಚರ್ ಪಾತ್ರ. ಸೊ ತಾಯಿಯಾಗಿ, ನಟಿಯಾಗಿ ಎರಡೂ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಡೆಫಿನೆಟ್ಲಿ ಈಗ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಬರುವಂಥ ಕಂಟೆಸ್ಟೆಂಟ್ಸ್ನ ಪ್ರೇಕ್ಷಕರು ಒಂದು ರೀತಿ ಇನ್ಸ್ಪಿರೇಷನ್ ಆಗಿ ನೋಡ್ತಿರ್ತಾರೆ. ಎರಡನ್ನೂ ನಿಭಾಯಿಸೋದು, ನೀವು ಹೇಳಿದ್ರಿ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ, ಬಟ್ ಮೆಂಟಲಿ ತುಂಬ ಡ್ರೈನ್ ಆಗುತ್ತೆ. ಸೊ ಹೇಳಿ ಅದ್ರ ಬಗ್ಗೆ, ಹೇಗೆ ನಿಭಾಯಿಸ್ತಾ ಇದ್ದೀರಾ ಅದನ್ನು ಅಂತ. ಆ್ಯಂಡ್ ಡೆಫಿನೆಟ್ಲಿ ಈಗ ಎರಡನ್ನೂ ನಿಭಾಯಿಸ್ಬೇಕು ಅಂತಂದರೆ ತುಂಬ ಸ್ಟ್ರೆಂತ್ ಬೇಕು ಮೆಂಟಲಿ. ಸೊ ಹೌ ಇಸ್ ಇಟ್? ಸೊ ನನ್ನಮ್ಮ ಸೂಪರ್ ಸ್ಟಾರ್ ಶೋಗೆ ಬರೋದಕ್ಕೇ ಸ್ಟ್ರೆಂತ್ ಒಂಥರ ಬೇಕು. ಯಾಕಂದರೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಾವು ಏನೂ ಹೈಡ್ ಮಾಡೋದಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಹೈಡ್ ಮಾಡ್ಬೋದು, ಬಟ್ ನಾವು ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಖಂಡಿತವಾಗ್ಲೂ ರಿಯಲ್ ಆಗೇ ತೋರಿಸ್ಬೇಕಾಗತ್ತೆ. ಇವತ್ತಿಗೂ ನನಗೆ ಹೆಣ್ಮಕ್ಳಿಂದ ಮೆಸೇಜಸ್ ಬರುತ್ತೆ, ಮ್ಯಾಮ್ ನೀವು ನನಗೆ ಇನ್ಸ್ಪಿರೇಷನ್, ನಾನು ನಿಮ್ಮ ಶೋ ನೋಡಿದ್ದೀನಿ, ನನಗೂ ನಿಮ್ಮ ಥರನೇ ಬದುಕಬೇಕಂತ ಆಸೆ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಬದುಕ್ತಾ ಇದ್ದೀನಿ ಮ್ಯಾಮ್, ಇನ್ಸ್ಪಿರೇಷನ್ ನೀವು ನನಗೊಂಥರ ಅಂತ. ಸೊ ನಾನು ಅಂಥ ದೊಡ್ಡದಾಗಿ ಏನೂ ಇನ್ಸ್ಪೈರ್ ಮಾಡಿಲ್ಲ. ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನಾವು ಲೈಫಲ್ಲಿ ಎಷ್ಟೇ ಕಷ್ಟ ಬರುತ್ತಲ್ಲ, ಅದು ಯಾವುದಕ್ಕೂ ನಾವು ರೆಡಿ ಇರಲ್ಲ. ನಾವು ಕಂಪ್ಲೀಟಾಗಿ ನಮ್ಮ ಲೈಫ್ನ ನಾವು ಬೇರೆ ಥರನೇ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಸೊ ನನ್ನ ಮದುವೆ ಆಯಿತು, ಸೊ ನನಗೆ ಅಪ್ಪ ಅಮ್ಮ ಇದ್ದಾರೆ, ನನ್ನ ಮದುವೆ ಆಯಿತು, ಸೊ ನನ್ನ ಲೈಫ್ ಸೆಟಲ್, ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ನಾವು ಆ ಭ್ರಮೇಲಿ ಬದುಕ್ತಾ ಇರ್ತೀವಿ. ಬಟ್ ಯಾವಾಗಾದರೂ ಒಂದ್ಸಲ ನಮ್ಗೆ ಆ ಹೊಡೆತ ಬೀಳುತ್ತಲ್ಲ, ಸೊ ಆವಾಗ ಕಂಪ್ಲೀಟಾಗಿ ನಮಗೆ ಆ ಭ್ರಮೆಯಿಂದ ನಾವು ಎಚ್ಚರ ಆಗ್ತೀವಿ. ಸೊ ಇಲ್ಲ, ಇದಲ್ಲ, ನೀನು ಏನೇನೂ ಮಾಡಿಲ್ಲ, ನೀನು ಸ್ಟ್ರಾಂಗೇ ಇಲ್ಲ
ನಮ್ಗೆ ಏಟ್ ಬಿದ್ದು ಬಿದ್ದು ಬಿದ್ದುನೇ ನಾವು ಸ್ಟ್ರಾಂಗ್ ಆಗೋದು. ಇವತ್ತು ನಾನು ಸ್ಟ್ರಾಂಗ್ ಆಗಿದ್ದೀನಿ, ಮಕ್ಳನ್ನ ಸಾಕ್ತಾ ಇದ್ದೀನಿ, ಮಕ್ಳನ್ನ ನೋಡ್ಕೊತಿದ್ದೀನಿ, ನನ್ನ ಕರ್ತವ್ಯ ಅದು. ಬಟ್ ನನ್ನ ಮಕ್ಳನ್ನ ನೋಡ್ಕೊತಿದ್ದೀನಿ ಯಾರ ಸಹಾಯನೂ ಇಲ್ಲದೆ ಅಂದರೆ, ಹೌದು ನೀವು ಹೇಳ್ದಂಗೆ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ನಮ್ಮ ಅಮ್ಮನೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಒಂದು ಕಲ್ತಿರೋದು ಲೈಫಲ್ಲಿ ಏನಂದರೆ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾವು. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕೆ ಆಗಲ್ಲ, ಇವತ್ತಿದ್ದವ್ರು ನಾಳೆ ಬೆಳಗ್ಗೆ ಇರಲ್ಲ. ಸೊ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದಾಗ ಮಾತ್ರ ನಮಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೋಗೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಗೊತ್ತಿಲ್ಲ, ನಾನು ಇವತ್ತು ಹೌದು ನಾನು ಮೇ ಬಿ ನಾನು ಫಿಸಿಕಲಿ ವೀಕಾಗಿ ಕಾಣಿಸ್ತೀನೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ನೀನು ಸ್ವಲ್ಪ ದಪ್ಪ ಆಗು ತಿಂದ್ಬಿಟ್ಟು ಅಂತ. ಬಟ್ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯಾರಾದರೂ ಇವಳನ್ನ ಏನಾದರೂ ಅಂದ್ಬಿಟ್ಟು ನಾವು ಕುಗ್ಗಿಸ್ಬೋದು ಅಂದರೆ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಅಷ್ಟು ಸ್ಟ್ರಾಂಗ್ ಇದ್ದೀನಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನಾನು ಇನ್ನೂ 30+ ಕೂಡ ಅಲ್ಲ. ಸೊ ಇವಾಗಲೇ ನನಗೆ ಏನಂತಾರೆ, ಜೀವನ ಸ್ಟಾರ್ಟ್ ಆಗೋ ಏಜಲ್ಲಿ ಜೀವನನ ಎಂಡ್ ಮಾಡ್ಕೊಂಡು ಕೂತಿದ್ದೀನಿ ನಾನು. ಏಜಿಗೆ ಮೀರಿದ್ದು ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ. ಅನಿಸುತ್ತೆ ಕೆಲವೊಂದ್ಸಲ ಬೇರೆ ಎಲ್ಲಾರನ್ನೂ ನೋಡಿದಾಗ ಅನಿಸುತ್ತೆ, ಓ ನಾನು ಹಿಂಗೆ ಇರಬೇಕಿತ್ತು. ಏನಾದರೂ ಲೈಫಲ್ಲಿ ಒಂದ್ಸಲ ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡ್ರೆ ಅದು ನಮ್ಮನ್ನು ಬೇರೆ ಕಡೆನೇ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಎಸ್, ನಾನು ಇವತ್ತಿಗೂ ನನ್ನ ಕಸಿನ್ಸ್ಗಾಗಿರ್ಬೋದು, ನನ್ನ ಫ್ರೆಂಡ್ಸಿಗೆ ಹೇಳೋದೇ ಒಂದು, ಏನೇ ಡಿಸಿಷನ್ ತೊಗೊಳ್ಳಿ 100 ಸಲ ಯೋಚನೆ ಮಾಡಿ. ಬಿಕಾಸ್ ಅದನ್ನ ಒಂದು ಸಲ ತೊಗೊಂಡ್ಮೇಲೆ ನೀವು ಎಷ್ಟೇ 1000 ಸಲ ಯೋಚನೆ ಮಾಡಿದ್ರೂ ಅದು ರಿಟರ್ನ್ ಹೋಗೋಕ್ಕಾಗಲ್ಲ. ಸೊ ಒಂದು ಸಲ ಏನಾದರೂ ತೊಗೋಬೇಕಾದ್ರೆ ಅಥವಾ ಏನಾದರೂ ಡಿಸೈಡ್ ಮಾಡಬೇಕಾದ್ರೆ 100 ಟೈಮ್ಸ್ ಥಿಂಕ್ ಮಾಡಿಬಿಟ್ಟು ಮುಂದೆ ಹೆಜ್ಜೆ ಇಡಿ. ಬಿಕಾಸ್ ಏನಂತಾರೆ, ಎಲ್ಲನೂ ಒಬ್ಬಳೇ ನಿಭಾಯಿಸೋದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ನೋಡೋರಿಗೆ ಈಸಿ ಅನಿಸುತ್ತೆ, ಬಟ್ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ನನಗೆ ಮಾತ್ರ ಗೊತ್ತು. ನನಗೆ ನೈಟ್ ನಾನು ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ನನಗೆ ಗೊತ್ತು. ಸೊ ನಾನು ಎಷ್ಟೆಷ್ಟು ಕಷ್ಟಪಡ್ತೀನಿ. ಅಳಬೇಕಾದ್ರೂ ಅಷ್ಟೇ, ನನ್ನ ಮಕ್ಳ ಮುಂದೆ ಅಳಲ್ಲ. ಸುಮ್ಮನೆ ಏನಕ್ಕೆ ಅಳ್ತೀನಿ ಮಕ್ಳ ಮುಂದೆ ಅಂದರೆ, ತೀಟೆ ಮಾಡ್ತಾರೆ, ನೀವು ತೀಟೆ ಮಾಡ್ತೀರಾ, ನಂಗೆ ಬೇಜಾರಾಗುತ್ತೆ ಅಂತ ಅಳ್ತೀನಿ. ಬಿಟ್ಟರೆ ನಂಗೆ ತುಂಬ ನೋವಾದಾಗ ಎಲ್ಲರೂ ಮಲಗಿದ್ದಾಗ ಅಥವಾ ಡೋರ್ ಲಾಕ್ ಮಾಡಿಕೊಂಡೆ ನಾನು ಅಳೋದು. ಬಿಕಾಸ್ ಯಾಕೆ ಅಂದರೆ, ಈಗ ನನಗೆ ಮಕ್ಕಳಿದ್ದಾರೆ, ಪುಟ್ಟು ಮಕ್ಕಳು. ಅವರಿಗೆ ಅವ್ರ ಎನ್ವಿರಾನ್ಮೆಂಟ್ ಹೇಗಿರಬೇಕಂದ್ರೆ, ನಾನು ಖುಷಿಯಾಗಿ ನಕ್ಕೊಂಡು ಏನೇ ಬಂದರೂ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ನಾನು ತುಂಬಿದಾಗಲೇ ನನ್ನ ಮಕ್ಕಳು ಮುಂದೆ ಏನೇ ಬಂದರೂ ಫೇಸ್ ಮಾಡ್ತಾರೆ. ನಾನೇ ಇವಾಗ ಓಕೆ ನನಗೆ ಹಿಂಗೆ ಆಯ್ತಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ನಾನು ಕುತ್ಕೊಂಡ್ಬಿಟ್ರೆ, ನನ್ನ ಕೈಲಿ ಆಗ್ತಿಲ್ಲ, ಬಟ್ ಆದರೂ ನಾನು ನಂಗೆ ತೋರಿಸ್ಕೊಳಂಗಿಲ್ಲ. ಯಾಕಂದರೆ ನನ್ನ ಮಕ್ಕಳನ್ನು ಇದೇ ಕಲ್ತು ಬಿಡ್ತಾರೆ. ಸೊ ಅದೊಂದಕ್ಕೋಸ್ಕರ ಸ್ಟ್ರಾಂಗಾಗಿದ್ದೀನಿ. ಸೊ ನಂತರ ತುಂಬ ಜನ, ಸಾವಿರಾರು ಜನ ಇದ್ದಾರೆ, ಯಾರ ಸಪೋರ್ಟ್ ಇಲ್ಲದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳೋದೇ ಇಷ್ಟು, ಯಾವತ್ತಾದರೂ ಒಂದಿನ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಬಟ್ ಈಗಲೇ ಏನೇನೋ ಕಷ್ಟ ಬಂದಿದೆ ನಮಗೆ, ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ ಅಷ್ಟೇ. ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇಂಡಿಪೆಂಡೆಂಟ್ ಆಗಬೇಕು ಅಂತಿರೋರಿಗೆ ಆ್ಯಂಡ್ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ಬದುಕ್ತಿರೋರಿಗೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ತುಂಬ ಬೇಗ ಮದುವೆ ಆದ್ರಿ ಅಂತ ಹೇಳಿದ್ರಿ. ಸೊ ಬೇಗ ಮದುವೆ ಆಗಿದ್ರಿಂದ ಮೇ ಬಿ ಏನನ್ನಾದರೂ ಮಿಸ್ ಮಾಡ್ಕೊಂಡೆ, ಅಥವಾ ಕಾಲೇಜ್ ಡೇಸ್ನೋ ಅಥವಾ ಏನಾದರೂ ನೀವು ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇರುವಾಗ ಏನು ನಿಮಗೆ ಅನ್ಸುತ್ತೆ? ಖಂಡಿತ ನಾನು ಬಾಲ್ಯನೇ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ 17 ಅಂದರೆ ಟೀನೇಜ್, ಅದು 19ವರೆಗೂ ಟೀನೇಜೇ ನಮಗೆ. ನಾನು ಕಂಪ್ಲೀಟ್ ಟೀನೇಜ್ನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೇ ಹೇಳಲ್ವಾ, ನನ್ನ ಲೈಫಲ್ಲಿ ತುಂಬ ಮಿಸ್ ಆಗಿರೋ ಪಾರ್ಟ್ ನನಗೆ ಇವಾಗ ಹೆಂಗಾಗಿದೆ ಅಂದರೆ, 30+ ಮಾಡಿರೋರ ರೆಸ್ಪಾನ್ಸಿಬಿಲಿಟೀಸ್ ನಾನು ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಲೈಫ್ನ ಒಂದ್ಸಲ ರಿವೈಂಡ್ ಹಾಕ್ಕೊಂಡು ಬಂದರೆ ನಾನು ಅಲ್ಲಿ ಏನೂ ಖುಷಿ ನೋಡೇ ಇಲ್ಲ. ಅಷ್ಟೇ, ಖುಷಿ ಅಂದ್ರೇ ಮಕ್ಕಳು ಅಷ್ಟೇ. ಎಸ್, ಅದು ಕಾಫಿ ಲಾಸ್ಟ್ ಸಿಪ್ಪಲ್ಲಿ ಶುಗರ್ ಇರುತ್ತೆ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕು ಅಂತಾರಲ್ಲ, ಆ ಥರ ಮೇ ಬಿ ನಿಮಗೆ ಅದೆಲ್ಲ ನೋಡಿದ್ಮೇಲೂ ಇವಾಗ ಯು ಸೀಯಿಂಗ್ ಅ ಲಿಟಲ್ ಇದು ಒಳ್ಳೆ ದಿನಗಳನ್ನ ನೋಡ್ತಿದ್ದೀರಾ ಅಂತ. ನನಗೆ ಒಂದು ಹೋಪ್ ಯಾವಾಗಲೂ ಅಷ್ಟೇ, ನಾನು ದೇವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀನಿ. ನನಗೆ ಅದಾಗಲ್ಲ ಅಂದ್ರೂ ನಾನು ಮಾತಾಡ್ತೀನಿ ಆಯ್ತಾ ದೇವ್ರ ಹತ್ರ. ಹೆಂಗಂದರೆ, ನಾರಾಯಣ ನಾನು ಹೋಗ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ, ನಾನು ನಿನ್ನನ್ನು ನಂಬಿದ್ದೀನಿ, ಆ ದಾರಿ ನೀನೇ ತೋರಿಸ್ಬೇಕು ನನಗೆ, ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಅದು ಒಳ್ಳೇದೇ ಆಗುತ್ತೆ. ನಾರಾಯಣ ನಂಗೆ ದೇವ್ರು ಕಾಪಾಡ್ತಾನೆ. ಇವತ್ತು ನನ್ನ ಹತ್ರ ಏನೋ ಗೊತ್ತಿರಲ್ಲ, ನಾಳೆ ನಾನು EMI ಕಟ್ಟಬೇಕು, ನನ್ನ ಹತ್ರ ದುಡ್ಡಿರಲ್ಲ, ಅದು ಮ್ಯಾಜಿಕ್ಕೋ ಪವರೋ ಇಲ್ಲ ಏನೋ ಗೊತ್ತಿಲ್ಲ, ನಾನು ಹತ್ತು ಬಿಡ್ತೀನಿ. ನಾನು ದೇವ್ರ ಮೇಲೆ ಕುತ್ಕೊಂಡು ಅಳೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ದೇವರೇ ನನಗೆ ನಾಳೆ ಕಟ್ಬೇಕು, ನಾನು ಏನು ಮಾಡಲಿ, ನನ್ನ ಕೈಕಾಲು ಓಡ್ತಿಲ್ಲ. ಅದು ಹೆಂಗೋ ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ. ನನ್ನ ಫ್ರೆಂಡ್ ಕೊಡ್ತಾರೋ ಇಲ್ಲ ನನಗೆ ಯಾವುದೋ ಬ್ಯಾಲೆನ್ಸ್ ಇರೋ ಪೇಮೆಂಟ್ ಬರುತ್ತೋ ಗೊತ್ತಿಲ್ಲ, ಬಟ್ ನನಗೆ ದುಡ್ಡು ಬರುತ್ತೆ. ಸೊ ಅದೊಂದು ಸ್ಟ್ರಾಂಗ್ ಆಗಿ ನನ್ನ ನಂಬಿಕೆ. ನೀವು ಹೇಳ್ದಂಗೆ ಲಾಸ್ಟಲ್ಲಿ ಶುಗರ್ ಇರುತ್ತೆ, ಹಾಗೆ ನಾನು ಓಕೆ, ದೇವ್ರು ನನ್ನ ಲೈಫಲ್ಲಿ ಮುಂಚೆನೇ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಎಲ್ರಿಗೂ ಲೇಟಾಗಿ ಕೊಡ್ತಾನೆ ಕಷ್ಟನ, ಬಟ್ ನಾನು ಮುಂಚೆನೇ ಕೊಟ್ಟಿದ್ದಾನೆ. ಸೊ ಇನ್ನು ಮುಂದೆ ನಾನು ಖುಷಿಯಾಗಿರ್ತೀನಿ. ಇದೊಂದು ಸ್ಟ್ರಾಂಗಾಗಿ ನಂಬಿದ್ದೀನಿ. ಸೊ ಹಂಗೆ ಆಗ್ತಿದೆ.
ಓಕೆ. ಸೊ ಈಗ ಹೇಳಿ, ನಿಮ್ಮ ಫಾಲೋವರ್ಸ್ ಆ್ಯಂಡ್ ನಿಮ್ಮನ್ನು ಇಷ್ಟಪಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ರೀಸೆಂಟಾಗಿ ಲಾಸ್ಟ್ ವೀಕ್ ತಾನೇ ನನಗೆ 100K ಫಾಲೋವರ್ಸ್ ಆದರು. ಸೊ ನಂಗೆ ತುಂಬ ಖುಷಿ ಇದೆ. 4 ವರ್ಷದಿಂದ ಪ್ರಯತ್ನ ಪಟ್ಟಿರೋದು ಈ 1,00,000 ಫಾಲೋವರ್ಸ್ಗೆ. ನನ್ನನ್ನು ಯಾರ್ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ನನ್ನ ಪ್ರತಿಯೊಂದು ಪೋಸ್ಟ್ಗೂ ಲೈಕ್, ಕಮೆಂಟ್ಸ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ರಿಪೋಸ್ಟ್ ಮಾಡ್ತೀರಾ, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ನಾನು ಎಲ್ಲನೂ ನೋಡ್ತೀನಿ ಆ್ಯಕ್ಚುಲಿ, ಎಲ್ಲ ಪೋಸ್ಟ್ಗಳು ಯಾರ್ಯಾರು ಶೇರ್ ಮಾಡ್ತಾರೆ ಅಥವಾ ಅಂದರೆ ಯಾರ್ಯಾರು ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸ್ಟೋರೀಸ್ ಲೈಕ್ ಮಾಡ್ತಾರೆ, ಇದೆಲ್ಲನೂ ನಾನು ಅಬ್ಸರ್ವ್ ಮಾಡ್ತೀನಿ. ಕೆಲವೊಬ್ಬರಿಗೆ ಏಕೆಂದರೆ ನಾನು ಏನೇ ಪೋಸ್ಟ್ ಮಾಡಿದ್ರು ಅವ್ರು ಲೈಕ್ ಮಾಡ್ತಾರೆ, ಆ ಥರ ಫ್ಯಾನ್ಸ್ ಇದ್ದಾರೆ. ನಿಮ್ಮಿಂದನೇ ನಾನು ಒಬ್ಬರು ಆರ್ಟಿಸ್ಟ್, ಒಂದು ಕಲಾವಿದರು ನಾವೇನೋ ಮಿಂಚ್ತಾ ಇದ್ದೀವಿ, ನಮ್ಮ ಹೆಸರು 4-6 ಜನ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ನೀವುಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಸೊ ಸ್ವೀಟ್. ಆಲ್ ದಿ ವೆರಿ ಬೆಸ್ಟ್. ನಮ್ಮ ಮಾಧ್ಯಮ ಅನೇಕ ಹಾಗೂ ಕನ್ನಡ ಮೋಜು 360 ಕಡೆಯಿಂದ ನೀವು ಅಂದ್ಕೊಳ್ಳೋ ಥರ ಎಲ್ಲ ಪಾತ್ರಗಳು ಆ್ಯಂಡ್ ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.